ಹಲೋ ಆಸ್ಪಿರೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಸ್ಪರ್ಧಾ ಲೈನ್ಸ್. ನಮ್ಮ ಒಂದು ಕರೆಂಟ್ ಅಫೇರ್ಸ್ ನ ಕಂಟಿನ್ಯೂ ಮಾಡ್ತಾ ಹೋಗೋಣ. ಇವತ್ತು ಏಪ್ರಿಲ್ 22, 23, 24 ಸುದ್ದಿಲಿದ್ದಂತ ಕೆಲವೊಂದು ಇಂಪಾರ್ಟೆಂಟ್ ಆರ್ಟಿಕಲ್ಗಳು ತಗೊಂಡು ಡಿಸ್ಕಸ್ ಮಾಡ್ತಾ ಹೋಗೋಣ. ಈ ಆರ್ಟಿಕಲ್ಗಳಿಗೆ ಹೋಗೋಕ್ಕಿಂತ ಮುಂಚೆ ಒಂದು ರಿಮೈಂಡರ್ ಏನಂತಂದ್ರೆ, ನಮ್ದು ಈ ಕಂಪ್ಲೀಟ್ ಏಪ್ರಿಲ್ ಮಂತ್ ನ ಕರೆಂಟ್ ಅಫೇರ್ಸ್ ಕಂಟೆಂಟ್ ಏನಿದೆ ಅದು ನಿಮಗೆ ಮೇ ಮಂತ್ ನ ಮ್ಯಾಗಝಿನ್ ಸಿಗುತ್ತೆ. ಆ ಮೇ ಮಂತ್ ನ ಮ್ಯಾಗಝಿನ್ ನಿಮಗೆ ಮೇ 1 ರಿಲೀಸ್ ಆಗ್ತಾ ಇದೆ. ಮೇ 1 ನಮ್ಮ ಏನು ಕರೆಂಟ್ ಅಫೇರ್ಸ್ ಎಸೆನ್ಷಿಯಲ್ ಪ್ರೋಗ್ರಾಮ್ ಇದೆ, ಸೊ ಅದರ ಅಂಡರ್ ನಿಮಗೆ PDF ಸಿಗುತ್ತೆ. ಒಂದ್ 2-3 ದಿನ ಆದ್ಮೇಲೆ ಅದಕ್ಕೆ ಸಂಬಂಧಪಟ್ಟಂತ ಕಂಪ್ಲೀಟ್ ಕರೆಂಟ್ ಅಫೇರ್ಸ್, ಆ ಮಂತ್ ನ ಕರೆಂಟ್ ಅಫೇರ್ಸ್ ಸಂಬಂಧಪಟ್ಟಾಗೆ 100 ಇಂಪಾರ್ಟೆಂಟ್ ಕ್ವಶನ್ ಇರುವಂತಹ ಒಂದು ಕ್ವಶನ್ ಪೇಪರ್ ಏನೊಂದು ಟೆಸ್ಟ್ ಕೊಡ್ತಾ ಇದೀವಿ, ಸೊ ಅದು ಕೂಡ ರಿಲೀಸ್ ಆಗುತ್ತೆ. ನೀವು ಅದನ್ನ ಅಟೆಂಡ್ ಮಾಡಬಹುದಾಗಿರುತ್ತೆ. ಈಗ ಏನೆಲ್ಲ ಡಿಸ್ಕಸ್ ಮಾಡ್ತೀವಿ, ಇದ್ರ ಜೊತೆಗೆ ಇನ್ನೊಂದು 200+ ಟಾಪಿಕ್ಸ್ ಇರುತ್ತೆ ಅದರಲ್ಲಿ. ಸೊ ಓವರ್ ಆಲ್ ಆಗಿ ನೀವು ಅಷ್ಟನ್ನು ರಿವೈಸ್ ಮಾಡ್ಕೋಬಹುದಾಗಿರುತ್ತೆ. ನಮ್ಮ ಒಂದು ಕರೆಂಟ್ ಅಫೇರ್ಸ್ ಎಸೆನ್ಷಿಯಲ್ ಪ್ರೋಗ್ರಾಮ್ ಸಿಗುವಂತ PDF. ಯಾರಿಗಾದ್ರೂ ಆ ಪ್ರೋಗ್ರಾಮ್ಗೆ ಎನ್ರೋಲ್ ಆಗಬೇಕು ಅಥವಾ ಇನ್ನೊಂದಷ್ಟು ಅದ್ರ ಬೇರೆ ಬೇರೆ ಬೆನಿಫಿಟ್ಸ್ ಇದೆ, ಸೊ ಅದಕ್ಕೆ ಎನ್ರೋಲ್ ಆಗಬೇಕು ಅಂತ ಇಂಟ್ರೆಸ್ಟ್ ಇತ್ತು ಅಂತಂದ್ರೆ ನಮ್ಮ ಆಫೀಸ್ ನಂಬರ್ ಕಾಲ್ ಮಾಡ್ಬಿಟ್ಟು ನಮ್ಮ ಕರೆಂಟ್ ಅಫೇರ್ಸ್ ಎಸೆನ್ಷಿಯಲ್ ಪ್ರೋಗ್ರಾಮ್ ಏನಿದೆ ಸೊ ಅದಕ್ಕೆ ಜಾಯ್ನ್ ಆಗಬಹುದಾಗಿರುತ್ತೆ. ಮತ್ತೆ ಈ ಒಂದು ಸೆಷನ್ ಏನೆಲ್ಲ ಡಿಸ್ಕಸ್ ಮಾಡ್ತೀವಿ ಅಂತ ನೋಡೋದಾದ್ರೆ, ಮೊದಲನೇದಾಗಿ ಯೆಲ್ಲೋ ಲೈನ್. ಇಂಟರ್ನ್ಯಾಷನಲ್ ಯಾವ್ದಾದ್ರು ಒಂದು ಪ್ಲೇಸ್ ನ್ಯೂಸ್ ಇತ್ತು ಅಂತಂದ್ರೆ, ಈ ರೀತಿ ಬಾರ್ಡರ್ ಕಾನ್ಫ್ಲಿಕ್ಟ್ ಇತ್ತು ಅಂತಂದ್ರೆ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಯೆಲ್ಲೋ ಲೈನ್ ಅನ್ನುವಂಥದ್ದು ಮಿಲಿಟರಿ ಸಂಬಂಧಪಟ್ಟ ಹಾಗೆ ಎಳೆದಿರುವಂತಹ ಒಂದು ಇಮ್ಯಾಜಿನರಿ ಲೈನ್ ಬಿಟ್ವೀನ್ ಲೆಬನಾನ್ ಮತ್ತೆ ಇಸ್ರೇಲ್. ಸೊ ಏನು ಕೇಳಿದ್ದಾರೆ ಇದನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. ನಂತರ ಬಂದು ಅಶ್ವಗಂಧ ಲೀವ್ಸ್ ಇದೆಯಲ್ಲ ಅಥವಾ ಅಶ್ವಗಂಧ ಪ್ಲಾಂಟ್ಸ್ ಏನಿದೆಯಲ್ಲ, ಇವನ್ ಏನ್ಷಿಯಂಟ್ ಟೈಮ್ ಇಂದ ತುಂಬಾ ಫೇಮಸ್ ಆಗಿರುವಂತದ್ದು. ಆದ್ರೆ ಈಗ FSSI, ಫುಡ್ ಸೇಫ್ಟಿ ಅಂಡ್ ಸ್ಟ್ಯಾಂಡರ್ಡ್ ಅಥಾರಿಟಿ ಆಫ್ ಇಂಡಿಯಾ ಏನಿದೆ, ಫುಡ್ ಸೇಫ್ಟಿ ಅಂಡ್ ಸ್ಟ್ಯಾಂಡರ್ಡ್ ಅಥಾರಿಟಿ ಆಫ್ ಇಂಡಿಯಾ, ಸೊ ಇವರು ಈ ಒಂದು ಅಶ್ವಗಂಧ ಲೀವ್ಸ್ ನ ಫುಡ್ ಸಪ್ಲಿಮೆಂಟ್ ಅಲ್ಲಿ ಯೂಸ್ ಮಾಡೋದನ್ನ ಬ್ಯಾನ್ ಮಾಡಿದ್ದಾರೆ. ಏನಕ್ಕೆ ಇದನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. ನಂತರ ಬಂದು ಈಗಿರುವಂತ ನಾವು ಯಾವಾಗ 2026 2026 ಇದೀವಲ್ವಾ, ಇದಕ್ಕಿಂತ 500 ವರ್ಷಗಳ ಹಿಂದೆ ಅಂದ್ರೆ 1526 ಅಲ್ಲಿ 1526 ಒಂದು ಇಂಪಾರ್ಟೆಂಟ್ ಬ್ಯಾಟಲ್ ಆಗುತ್ತೆ, ಡಿಸಿವ್ ಬ್ಯಾಟಲ್. ಯಾವ್ದಂತಂದ್ರೆ ಫಸ್ಟ್ ಬ್ಯಾಟಲ್ ಆಫ್ ಪಾಣಿಪತ್, ಮೊದಲ ಪಾಣಿಪತ್ ಕದನ ಆಗುತ್ತೆ. ಸೊ ಹಾಗಾಗಿ ಈಗ ಅದು 500 ವರ್ಷ ಕಂಪ್ಲೀಟ್ ಆಗಿರೋದ್ರಿಂದ ಅದರ ಬಗ್ಗೆ ಡಿಸ್ಕಸ್ ಮಾಡೋದು ಇಂಪಾರ್ಟೆಂಟ್ ಆಗುತ್ತೆ. ನೆಕ್ಸ್ಟ್ ಬಂದು ಪ್ರಜ್ಞಾ ಸಿಸ್ಟಮ್ ಏನಿದೆ ಇದನ್ನ ಬಿಲ್ಡ್ ಮಾಡಿರುವಂತದ್ದು DRDO ಮಾಡಿರುವಂತದ್ದು ಪ್ರಜ್ಞಾ ಸಿಸ್ಟಮ್. ಸೊ ಈ ಸುದ್ದಿನಲ್ಲಿದೆ, ಇದೇನು ಇದನ್ನ ನೋಡ್ತಾ ಹೋಗೋಣ. ನಂತರ ಬಂದು ಶೇಖಾಜೀಲ್ ಇದೆಯಲ್ಲ, ಇದು ಬಂದು ನಮಗೆ UP ನಲ್ಲಿ ನೋಡಕ್ ಸಿಗುವಂತಹ ಒಂದು ಫ್ರೆಶ್ ವಾಟರ್ ಲೇಕ್, ಇದು ವೆಟ್ಲ್ಯಾಂಡ್ ಇದು. ಸೊ ಇದನ್ನ ಏನ್ ಮಾಡಿದ್ದಾರೆ ಅಂತಂದ್ರೆ 99ನೇ ರಾಮ್ಸಾರ್ ಸೈಟ್ ಆಗಿ ಈಗ ಆಡ್ ಮಾಡಿರ್ತಾರೆ ಇಂಡಿಯಾದಿಂದ UP ನಲ್ಲಿ ಇರುವಂತದ್ದು. ಸೊ ಈ ರೀತಿ ಅಪ್ಡೇಟ್ ಇದ್ದಾಗ ಇಂಪಾರ್ಟೆಂಟ್ ಆಗುತ್ತೆ, ಸೊ ಅದನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. ನಂತರ ಬಂದು ಈ ಒಂದು ಯೂನಿವರ್ಸಿಟಿ ಆಫ್ ಕ್ಯಾಲಿಫೋರ್ನಿಯಾ ಏನಿದೆಯಲ್ಲ, ಸೊ ಅವರೊಂದು ಪ್ರಾಜೆಕ್ಟ್ ಇರ್ತಾರೆ. ಸೊ ಆ ಪ್ರಾಜೆಕ್ಟ್ ಅಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ ಟಾಪ್ 25 ಮೀಥೇನ್ ಸೂಪರ್ ಎಮಿಟರ್ ಗಳನ್ನ ಐಡೆಂಟಿಫೈ ಮಾಡ್ತಾರೆ ಇಡೀ ವರ್ಲ್ಡ್ ಅಲ್ಲಿ. ಟಾಪ್ 25 ಮೀಥೇನ್ ಎಮಿಟರ್ಗಳು ಯಾರು ಅಂತ. ಸೊ ಅದರಲ್ಲಿ ಇಂಡಿಯಾದಿಂದ 2 ಹಾಟ್ಸ್ಪಾಟ್ಗಳು ಸಿಕ್ಕಿದೆ. ಸೊ ಹಾಗಾಗಿ ಅದ್ಯಾವುದು ಇದನ್ನೆಲ್ಲ ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ನಂತರ ಬಂದು KGIS ಅಥವಾ ಕರ್ನಾಟಕ ಜಿಯೋಗ್ರಫಿಕಲ್ ಇನ್ಫಾರ್ಮೇಶನ್ ಸಿಸ್ಟಮ್ ಏನಿದೆ, ಸೊ 2.0 ಇದರಲ್ಲಿ ಕೆಲವೊಂದು ಅಪ್ಡೇಟ್ಸ್ ಗಳಾಗಿದೆ. ಇದೇನು ಇದನ್ನ ಸ್ವಲ್ಪ ಡಿಸ್ಕಸ್ ಮಾಡ್ತಾ ಹೋಗೋಣ. ನಂತರ ಬಂದು ಬಸವ ವೇದಿಕೆ ಅವರು ಕೊಡುವಂತ ಒಂದು ಇಂಪಾರ್ಟೆಂಟ್ ಅವಾರ್ಡ್ಗಳು, ಆಕ್ಚುಲಿ 2 ಕೊಡ್ತಾರೆ. ಅದರಲ್ಲಿ ಬಸವಶ್ರೀ 1, ವಚನಶ್ರೀ 1, 2 ಇಂಪಾರ್ಟೆಂಟ್. ಸೊ ಅದರಲ್ಲಿ ಈಗ ಬಸವಶ್ರೀ ಅವಾರ್ಡ್ ಏನಿದೆಯಲ್ಲ ಅದು ದೇವೇಗೌಡರು ಬಂದಿದೆ. ಜೊತೆಗೆ ವಚನಶ್ರೀ ಏನಿದೆಯಲ್ಲ, ವಚನಶ್ರೀನ ಗುರುರಾಜ್ ಕಂಜರಿಗೆ ಕೊಟ್ಟಿದ್ದಾರೆ. ಸೊ ಹಾಗಾಗಿ 2 ಇಂಪಾರ್ಟೆಂಟ್ ಆಗುತ್ತೆ, ಅದನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. ಅದ್ರ ಜೊತೆಗೆ ಇದಕ್ಕೆ ಸಂಬಂಧಪಟ್ಟಂತ ಕೆಲವೊಂದು ಇಂಪಾರ್ಟೆಂಟ್ MCQಗಳನ್ನ ಸಾಲ್ವ್ ಮಾಡ್ತಾ ನಮ್ಮ ಒಂದು ಕರೆಂಟ್ ಅಫೇರ್ಸ್ ನ ಕಂಟಿನ್ಯೂ ಮಾಡ್ತಾ ಹೋಗೋಣ. ಬನ್ನಿ, ಮೊದಲನೇ ಆರ್ಟಿಕಲ್ ನೋಡಿದ್ರೆ, ವಾಟ್ ಈಸ್ ಯೆಲ್ಲೋ ಲೈನ್? ಇಸ್ರೇಲ್ ಸೇಸ್ ಗಾಜಾ ಸ್ಟೈಲ್ ಬೌಂಡ್ರಿ ಸೆಟ್ ಅಪ್ ಇನ್ ಲೆಬನಾನ್. ಏನಾಗಿದೆ ಅಂತಂದ್ರೆ ಇಸ್ರೇಲ್ ಹೇಳ್ತಾ ಇದೆಯಂತೆ, ಈಗೇನು ಗಾಜಾಗೆ ಯಾವ ರೀತಿನಲ್ಲಿ ನಾವು ಇಮ್ಯಾಜಿನರಿ ಬೌಂಡ್ರಿ ಲೈನ್ ಎಳೆದಿದ್ದೀವಿ, ಅದೇ ರೀತಿನಲ್ಲೇ ಈಗ ಲೆಬನಾನ್ಗೂ ಒಂದು ಯೆಲ್ಲೋ ಲೈನ್ ಎಳಿತಾ ಇದೀವಿ ಅಂತ ಹೇಳ್ತಾ ಇದೆ. ಸೊ ಯಾಕೆ ಇದು? ಈಗ ಆಲ್ರೆಡಿ ನಮ್ಗೆ ಗೊತ್ತಿದೆ ಏನಂತಂದ್ರೆ US ಮತ್ತೆ ಇರಾನ್ ನ ವಾರ್ ನಡೀತಾ ಇದೆ, ಹೌದಲ್ವಾ? ಇರಾನ್ ವಾರ್ ನಡೀತಾ ಇದೆ. ಬಟ್ ಏನಂತಂದ್ರೆ ಈ US ಗೆ ಯಾರು ಬ್ಯಾಕಪ್ ಆಗಿ ನಿಂತಿರುವಂತದ್ದು ಇಸ್ರೇಲ್ ಬ್ಯಾಕಪ್ ಆಗಿ ನಿಂತಿದೆ. ರೀಸೆಂಟ್ ಆಗಿ ಏನಾಯ್ತು, US ಇರಾನ್ ಮೇಲೆ ಅಟ್ಯಾಕ್ ಮಾಡಿ ಏನ್ ಮಾಡಿದೆ ಅಂತಂದ್ರೆ, ಇಲ್ಲಿದ್ದಂತ ಖಮೇನಿ, ಈ ಮಿಲಿಟರಿ ಕಮಾಂಡರ್ ಏನಿದ್ದ, ಸೊ ಆತನನ್ನ ಅಟ್ಯಾಕ್ ಮಾಡಿ ಕೊಂದಿದೆ, ಓಕೆನಾ? ಬಟ್ ಆದ್ರೆ ಇಸ್ರೇಲ್ ಏನಿದೆಯಲ್ಲ, ಇಸ್ರೇಲ್ US ಸಪೋರ್ಟ್ ಮಾಡ್ತಾ ಇದೆ. ಅದೇ ಇಸ್ರೇಲ್ಗೆ ಬಾರ್ಡರ್ ಆಗಿರುವಂತದ್ದು ಯಾವುದು? ಲೆಬನಾನ್ ಅಲ್ಲಿ ಹೆಜ್ಬುಲ್ಲಾ ಅನ್ನುವಂತ ಒಂದು ಮಿಲಿಟೆಂಟ್ ಗ್ರೂಪ್ ಇದೆ. ಸೊ ಇವ್ರು ಏನ್ ಮಾಡ್ತಾರೆ ಅಂತಂದ್ರೆ, ಆಕ್ಚುಲಿ ಇವರು ಶಿಯಾ ಗ್ರೂಪ್. ಸೊ ಇವ್ರಿಗೆ ಇಸ್ರೇಲ್ ಇಂಡೈರೆಕ್ಟ್ ಆಗಿ ಇರಾನ್ ಮೇಲೆ ಅಟ್ಯಾಕ್ ಮಾಡ್ತಾ ಇರೋದು ಇಷ್ಟ ಆಗಿಲ್ಲ. ಸೊ ಹಾಗಾಗಿ ಇವ್ರು ಏನ್ ಮಾಡ್ತಾರೆ ಅಂತಂದ್ರೆ, ಹೆಜ್ಬುಲ್ಲಾ ಗ್ರೂಪ್ ಈ ಇಸ್ರೇಲ್ ಮೇಲೆ ಅಟ್ಯಾಕ್ ಮಾಡಕ್ ಶುರು ಮಾಡ್ತಾರೆ. ಈ ಒಂದು ಲೆಬನಾನ್ ಬಾರ್ಡರ್ ಏನಿದೆ, ಲೆಬನಾನ್ ಮತ್ತೆ ಇಸ್ರೇಲ್ ಬಾರ್ಡರ್ ಏನಿದೆ, ಸೊ ಅಲ್ಲಿ ಕಾನ್ಫ್ಲಿಕ್ಟ್ ಗಳು ಸ್ಟಾರ್ಟ್ ಆಗ್ಬಿಡುತ್ತೆ. ಸೊ ಹಾಗಾಗಿ ಈ ಕಾನ್ಫ್ಲಿಕ್ಟ್ ಗಳಿಗೆ ಸೀಸ್ ಫೈರ್ ಹಾಕ್ಬೇಕು, ಈ ಕಾನ್ಫ್ಲಿಕ್ಟ್ ನ ಕಂಟ್ರೋಲ್ ಮಾಡಬೇಕು, ಸದ್ಯಕ್ಕೆ ಈ ಒಂದು ಕಾನ್ಫ್ಲಿಕ್ಟ್ ನ ತಪ್ಪಿಸ್ಬೇಕು ಅಂತ ಹೇಳ್ಬಿಟ್ಟು ಇಸ್ರೇಲ್ ಮತ್ತೆ ಲೆಬನಾನ್ ಡಿಸೈಡ್ ಮಾಡಿ ಈ ಒಂದು ಬಾರ್ಡರ್ ಅಲ್ಲಿ ಏನ್ ಮಾಡಿದ್ದಾರೆ ಅಂತಂದ್ರೆ ಈ ಯೆಲ್ಲೋ ಲೈನ್ ಡ್ರಾ ಮಾಡಿರೋದು. ನೆನ್ಪಿಟ್ಕೋಬೇಕಾಗತ್ತೆ, ಈ ಯೆಲ್ಲೋ ಲೈನ್ ಎಲ್ಲಿ ಡ್ರಾ ಮಾಡಿರೋ ಅಂತಂದ್ರೆ ಇಸ್ರೇಲ್ ಮತ್ತೆ ಲೆಬನಾನ್ ಅಂತ. ಕಾರಣ ನಿಮ್ಗೆ ಹೇಳಿದೀನಿ, ಅದ್ರ ಒಂದು ಬ್ಯಾಕ್ ಗ್ರೌಂಡ್ ತಿಳ್ಕೊಂಡಿಲ್ಲ ಅಂತಂದ್ರೂ ಆ ಪ್ಲೇಸ್ ಇಂಪಾರ್ಟೆಂಟ್ ಆಗುತ್ತೆ. ಈ ಯೆಲ್ಲೋ ಲೈನ್ ಎಲ್ಲಿರುವಂತದ್ದು ಇಸ್ರೇಲ್ ಮತ್ತೆ ಲೆಬನಾನ್ ನ ಮಧ್ಯೆ ಇರುವಂತದ್ದು.
ಸೊ ನಿಮ್ಗೆ ಯಾವ ರೀತಿ ಪ್ರಶ್ನೆ ಕೇಳಬಹುದು, ಅಂತಾರಾಷ್ಟ್ರೀಯ ಸಂಬಂಧಗಳಲ್ಲಿ ಎಲ್ಲೋ ಲೈನ್ ಎನ್ನುವುದು ಇದನ್ನು ಸೂಚಿಸ ಸಿಂಪಲ್ ಎಲ್ಲೋ ಲೈನ್ ಅಂದ್ರೆ ಏನು ಅಂತ ಕೇಳಿದ್ದಾರೆ. ಸೊ ಇದೊಂದು ಕಾಲ್ಪನಿಕ ಮಿಲಿಟರಿ ಪ್ರತ್ಯೇಕ ರೇಖೆ, ಬಟ್ ಆದ್ರೆ ನೀವು ಯಾವ ಬಾರ್ಡರ್ ಅಲ್ಲಿ ಡ್ರಾ ಮಾಡಿರೋದು ಅಥವಾ ಯಾವ ಕಂಟ್ರಿ ಬಾರ್ಡರ್ ಡ್ರಾ ಮಾಡಿರೋದು ಅಂತ ತಿಳ್ಕೊಬೇಕಾಗುತ್ತೆ, ಇಸ್ರೇಲ್ ಮತ್ತೆ ಲೆಬನಾನ್. ಸೊ ಮುಂದಿನ ಆರ್ಟಿಕಲ್ ನೋಡೋದಾದ್ರೆ FSSAI ಬ್ಯಾನ್ಸ್ ಯೂಸ್ ಆಫ್ ಅಶ್ವಗಂಧ ಲೀವ್ಸ್ ಇನ್ ಸಪ್ಲಿಮೆಂಟ್ಸ್ ಓವರ್ ಸೇಫ್ಟಿ ಕನ್ಸರ್ನ್. ಏನ್ ಮಾಡಿದೆ ಅಂತಂದ್ರೆ ಫುಡ್ ಸೇಫ್ಟಿ ಸ್ಟ್ಯಾಂಡರ್ಡ್ ಅಥಾರಿಟಿ ಆಫ್ ಇಂಡಿಯಾ, ಇದು ಬರುವಂತದ್ದು ಮಿನಿಸ್ಟ್ರಿ ಆಫ್ ಹೆಲ್ತ್ ಅಂಡ್ ಫ್ಯಾಮಿಲಿ ವೆಲ್ಫೇರ್ ಮಿನಿಸ್ಟ್ರಿ ಕಡೆ ಬರುವಂತದ್ದು. ಇವ್ರ ಕೆಲಸ ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ. ಒಂದು ಯಾವ್ದಾರ ಒಂದು ಫುಡ್ ಐಟಮ್ ಇತ್ತು ಅಂತಂದ್ರೆ ಅದಕ್ಕೆ ಲೈಸೆನ್ಸ್ ಇಶ್ಯೂ ಮಾಡುವಂತದ್ದಾಗ್ಬೋದು, ಅದರಲ್ಲಿ ಇರುವಂತ ಕಂಟೆಂಟ್ ನ ವೆರಿಫೈ ಮಾಡುವಂತದ್ದಾಗ್ಬೋದು. ಇನ್ಫ್ಯಾಕ್ಟ್ ಈ ಜೆನೆಟಿಕಲಿ ಮಾಡಿಫೈಡ್ ಆರ್ಗನಿಸಮ್ಸ್ ನ ಕೆಲವೊಂದನ್ನ ಸರ್ಟಿಫೈ ಮಾಡೋ ಕೆಲಸ ಅಂತ ಆಗ್ಬೋದು, ಈ ರೀತಿನೆಲ್ಲ ಮಾಡ್ತಾ ಇರುತ್ತೆ. ಬಟ್ ಇವ್ರೇನ್ ಮಾಡ್ತಾ ಇದಾರೆ ಅಂತಂದ್ರೆ ನಾವು ಏನ್ಷಿಯಂಟ್ ಟೈಮ್ ಇಂದ ಏನ್ ಯೂಸ್ ಮಾಡ್ಕೊಂಡ್ ಬರ್ತಾ ಇರ್ತೀವಲ್ಲ ಅಶ್ವಗಂಧ, ಸೊ ಅದರಲ್ಲಿ ಯೂಸ್ ಮಾಡ್ತಿರುವಂತ ಲೀವ್ಸ್ ಎಲೆಗಳನ್ನ ಮಾತ್ರ ಬೇಡ ಅಂತ ಈಗ ಬ್ಯಾನ್ ಮಾಡಿದೆ. ಅಂದ್ರೆ ಪೂರ್ತಿಯಾಗಿ ಅಲ್ಲ, ಇವನ್ ಏನಿದೆಯಲ್ಲ ಬೇರ್ಗಳು, ರೂಟ್ಸ್ ಏನಿದೆ ಅದು ಸೇಫ್ ಝೋನ್. ಸೊ ನೀವು ಆ ರೂಟ್ಸ್ ನ ನೀವು ಫುಡ್ ಸಪ್ಲಿಮೆಂಟ್ ಅಲ್ಲಿ ಯೂಸ್ ಮಾಡ್ಕೋಬಹುದು, ಆದ್ರೆ ಈ ಒಂದು ಎಲೆಗಳೇನಿದೆ ಸೊ ಅದನ್ನ ಯೂಸ್ ಮಾಡಬೇಡಿ ಅಂತ ಹೇಳ್ತೆ. ಯಾಕೆ ಅಂತಂದ್ರೆ ಇಲ್ಲಿ ವಿತಫಿರಿನ್ ಎ ಅನ್ನುವಂತಹ ಒಂದು ಕೆಮಿಕಲ್ ಏನಿದೆ ಸೊ ಅದು ಹೆಲ್ತ್ಗೆ ನಿಮ್ಗೆ ಪೊಟೆನ್ಶಿಯಲ್ ರಿಸ್ಕ್ ನ ಕಾಸ್ ಮಾಡಬಹುದು. ಸೊ ಹಾಗಾಗಿ ನೀವು ಅದನ್ನ ಯೂಸ್ ಮಾಡಬೇಡಿ ಅಂತ ಹೇಳ್ತಿದ್ದು. ಪೊಟೆನ್ಶಿಯಲ್ ಹೆಲ್ತ್ ರಿಸ್ಕ್ ನ ಕಾಸ್ ಮಾಡುವಂತಹ ಒಂದು ಕೆಮಿಕಲ್ ವಿತಫಿರಿನ್ ಎ ಅನ್ನುವಂಥದ್ದು ಈ ಲೀವ್ಸ್ ಗಳಲ್ಲಿದೆ. ಸೊ ಹಾಗಾಗಿ ಬೇಡ ಅಂತ ಹೇಳ್ತಾ ಇರುವಂತದ್ದು ನೆನ್ಪಿಟ್ಕೋಬೇಕಾಗತ್ತೆ. ಈ ಹಿನ್ನೆಲೆಯಲ್ಲಿ ಸ್ವಲ್ಪ ನಾವು ಅಶ್ವಗಂಧ ಬಗ್ಗೆ ನೋಡ್ಬೇಕು ಅಂತಂದ್ರೆ ಇವನ್ ಏನ್ಷಿಯಂಟ್ ಟೈಮ್ ಇಂದ ನೀವು ಯೂಸ್ ಮಾಡ್ತಾ ಇದೀವಿ. ಇವನ್ ಆ ಟೈಮಲ್ಲೂ ಕೂಡ ನಾವು ಜಾಸ್ತಿ ಬಳಕೆಗೆ ಬಿಡ್ತಿದ್ದೆ ಒಂದು ಬೇರ್ಗಳು. ಬಟ್ ಬರ್ತಾ ಏನಾಗ್ತಾ ಇದೆ, ಆ ಲೀವ್ಸ್ ಗಳನ್ನ ಯೂಸ್ ಮಾಡಕ್ ಶುರು ಮಾಡಿದ್ದು. ಇದು ಇಟ್ ಇಸ್ ನೇಟಿವ್ ಟು ಇಂಡಿಯಾ. ಇನ್ಫ್ಯಾಕ್ಟ್ ಗೋಂಡ್ವಾನ ಅಂತ ಹೇಳ್ಬೋದು, ಇವನ್ ಆಫ್ರಿಕಾ, ಇಂಡಿಯಾ ಎಲ್ಲ ಕಡೆನೂ ಸಿಗುತ್ತೆ. ಸೊ ಹಾಗಾಗಿ ಇಟ್ ಇಸ್ ನೇಟಿವ್ ಟು ಇಂಡಿಯಾ. ಮತ್ತೆ ಇದ್ರ ಫ್ಯಾಮಿಲಿ ಬಂದು ಸೊಲೆನಿಸ್ ಅನ್ನೋ ಒಂದು ಫ್ಯಾಮಿಲಿಗೆ ಸೇರಿರುವಂತದ್ದಾಗಿರುತ್ತೆ. ಪ್ರಶ್ನೆ ಯಾವ ರೀತಿ ಬರುತ್ತೆ, ಆಹಾರ ಉತ್ಪನ್ನಗಳಲ್ಲಿ ಅಶ್ವಗಂಧಕ್ಕೆ ಸಂಬಂಧಿಸಿದ ಕೆಳಗಣಿಗಳನ್ನು ಪರಿಗಣಿಸಿ. ರೀಸೆಂಟ್ ಆಗಿ ಅಪ್ಡೇಟ್ ಆಗಿದೆ, ಅದ್ರ ಬಗ್ಗೆ ಇರುವಂತದ್ದು. ಆಹಾರ ಉತ್ಪನ್ನಗಳಲ್ಲಿ ಬಳಸಲು ಬೇರುಗಳು ಮತ್ತು ಎಲೆಗಳು ಎರಡನ್ನೂ ಅನುಮತಿಸುತ್ತಿದೆ. FSSAI ಎರಡನ್ನೂ ಅನುಮತಿಸಿಲ್ಲ, ಬೇರುಗಳನ್ನ ಮಾತ್ರ ಅನುಮತಿಸಿದೆ. ಬಟ್ ಆದ್ರೆ ಈ ಎಲೆಗಳೇನಿದೆ ಅದನ್ನ ಬ್ಯಾನ್ ಮಾಡಿದೆ. ಸೊ ಹಾಗಾಗಿ ಮೊದಲನೇ ಸ್ಟೇಟ್ಮೆಂಟ್ ತಪ್ಪಾಯ್ತು. ಎಲೆಗಳು ಹೆಚ್ಚಿನ ಮಟ್ಟದ ರಿಯಾಕ್ಟಿವ್ ವಿಥನಾಲಾಯ್ಡ್ ಇನ್ನು ಸ್ಪೆಸಿಫಿಕಲಿ ಹೇಳ್ಬೇಕು ಅಂತಂದ್ರೆ ವಿತಫಿರಿನ್ ಎ ಸೊ ವಿಥನಾಲಾಯ್ಡ್ ಗಳನ್ನು ಹೊಂದಿರುತ್ತದೆ. ಸೊ ಹಾಗಾಗಿ ರಿಯಾಕ್ಟಿವ್ ಇರೋದ್ರಿಂದ ಮತ್ತೆ ಹೆಲ್ತ್ ಪ್ರಾಬ್ಲಮ್ಗಳ ಅಥವಾ ಹೆಲ್ತ್ ರಿಸ್ಕ್ ಗಳನ್ನ ಕಾಸ್ ಮಾಡೋದ್ರಿಂದ ಬ್ಯಾನ್ ಮಾಡಿರುವಂತದ್ದು. ಸೊ ಹಾಗಾಗಿ ಇದಿದೆ. ಸೊ ಈ ಸ್ಟೇಟ್ಮೆಂಟ್ ಕೂಡ ಸರಿಯಾಗಿದೆ. ಸಾಂಪ್ರದಾಯಿಕ ವೈದ್ಯಕೀಯ ಪದ್ಧತಿಯಲ್ಲಿ ಬೇರುಗಳ ಸುರಕ್ಷಿತವೆಂದು ಪರಿಗಣಿಸಲಾಗಿದೆ. 2024ರಲ್ಲಿ ಇವನ್ ಮಿನಿಸ್ಟ್ರಿ ಆಫ್ ಆಯುಷ್ ಕೂಡ ಕನ್ಫರ್ಮ್ ಮಾಡಿದೆ, ಬೇರುಗಳು ಸುರಕ್ಷಿತವಾಗಿದೆ, ಏನು ತೊಂದರೆ ಇಲ್ಲ ಅಂತ. ಸೊ ಹಾಗಾಗಿ ಇದು ಕರೆಕ್ಟ್ ಇದೆ. ಇದು ಸೊಲೆನೆಸಿ ಎಂಬ ಕುಟುಂಬಕ್ಕೆ ಸೇರಿದೆ. ಈ ರೀಸೆಂಟ್ ಆಗಿ ನೋಡಿದ್ವಿ, ಸೊಲೆನೆಸಿ ಅನ್ನೋ ಕುಟುಂಬಕ್ಕೆ ಸೇರಿದೆ. ಸೊ ಹಾಗಾಗಿ ಈ ಸ್ಟೇಟ್ಮೆಂಟ್ ಕರೆಕ್ಟ್ ಆಗಿದೆ. ಇಲ್ಲಿ ಮೊದಲನೇ ಸ್ಟೇಟ್ಮೆಂಟ್ ಮಾತ್ರ ತಪ್ಪಾಗಿದೆ, ಆದ್ದರಿಂದ ಕೇವಲ 3 ಮಾತ್ರ ಸರಿಯಾದ ಉತ್ತರ ಆಗುತ್ತೆ. ಮುಂದಿನ ಆರ್ಟಿಕಲ್ ನೋಡಿದ್ರೆ 50 years ಆಫ್ ಮುಗಲ್ಸ್. ಏನಾಗಿದೆ ಅಂತಂದ್ರೆ ಈಗಿರುವಂತದ್ದು ನಾವು 2026 ಅಲ್ಲಿ 500 ವರ್ಷಗಳ ಹಿಂದೆ ಅಂದ್ರೆ 1526 ಅಲ್ಲಿ ಒಂದು ಡಿಸಿಸಿವ್ ಬ್ಯಾಟಲ್ ಆಯ್ತು, ಒಂದು ಇಂಪಾರ್ಟೆಂಟ್ ಬ್ಯಾಟಲ್ ಆಯ್ತು. ಯಾವ್ದದು? ಅದೇ ಬ್ಯಾಟಲ್ ಆಫ್ ಪಾಣಿಪತ್. ಯಾರ್ಯಾರ ನಡುವೆ ಆಗಿದ್ದು ಅಂತಂದ್ರೆ ಇದು ಮುಗಲ್ಸ್ ಅಲ್ಲಿ ಎಸ್ಪೆಷಲಿ ಇನ್ನು ಸ್ಪೆಸಿಫಿಕ್ ಆಗಿ ಹೇಳ್ಬೇಕು ಅಂತಂದ್ರೆ ಬಾಬರ್ ಮತ್ತೆ ಲೋಧಿ ಡೈನಾಸ್ಟಿಯ ಇಬ್ರಾಹಿಂ ಲೋಧಿ ನಡುವೆ ಆಗುತ್ತೆ. ಸೊ ಆ ಟೈಮ್ ಅಲ್ಲಿ ಇಬ್ರಾಹಿಂ ಲೋಧಿ ಅಲ್ಲಿ ಡೆಲ್ಲಿ ಸುಲ್ತಾನ್ ಆಗಿರ್ತಾನೆ. ಸೊ ಬಾಬರ್ ಅಟ್ಯಾಕ್ ಮಾಡ್ತಾನೆ. ಎಷ್ಟು ಆರ್ಮಿ ಜೊತೆ ಅಟ್ಯಾಕ್ ಮಾಡ್ತಾನೆ ಅಂತಂದ್ರೆ ಇವನ ಹತ್ರ ಇದ್ದಿದ್ದೆ 15,000 ಆರ್ಮಿ ಅಷ್ಟೇ. 15,000 ಕಾಲಾಳುಗಳು ಅಥವಾ ಪದಾತಿಗಳಂತ ಹೇಳ್ತೀವಲ್ಲ, ಸೊ ಅವ್ರ ಜೊತೆ ಅಟ್ಯಾಕ್ ಮಾಡ್ತಾನೆ. ಬಟ್ ಇವನಲ್ಲಿ ಇಬ್ರಾಹಿಂ ಲೋಧಿನಲ್ಲಿ ಪದಾತಿನೂ ಜೋರಾಗಿರುತ್ತೆ, ಒಂದಷ್ಟು ಆನೆಗಳು ಇರ್ತವೆ. ಸೊ ಹಾಗಾಗಿ ಅಟ್ಯಾಕ್ ಮಾಡ್ತಾನೆ. ಬಟ್ ಯಾವ್ದು ಕೂಡ ಈ ಬಾಬರೇ ಗೆಲ್ಲುವಂಥದ್ದು. ಬಾಬರ್ ಮೇಲೆ ಆಲ್ರೆಡಿ ಸಾಕಷ್ಟು ಕ್ವಶನ್ಸ್ ಗಳು ಬಂದಿದೆ UPSC ನಲ್ಲಿ ಕೂಡ. ಯಾಕೆ ಅಂತಂದ್ರೆ ಬಾಬರು ಕೆಲವೊಂದು ಸ್ಟ್ರಾಟಜಿಗಳನ್ನ ಯೂಸ್ ಮಾಡ್ತಾನೆ. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡ್ಬೋದು ಗನ್ ಪೌಡರ್ಗಳನ್ನ ಬಾಬರ್ ಕಂಡಿಡ್ದ ಅಂತ UPSC ಸ್ಟೇಟ್ಮೆಂಟ್ ಕೊಟ್ಟಿದ್ದು, ಅದು ರಾಂಗ್ ಸ್ಟೇಟ್ಮೆಂಟ್ ಆಗಿತ್ತು. ಇನ್ಫ್ಯಾಕ್ಟ್ ಕಂಡಿಡಿದಿದ್ದಲ್ಲ, ಅದನ್ನ ಅಪ್ಲಿಕೇಶನ್ ಗೊತ್ತಿತ್ತು. ಬಾಬರ್ಗೆ ಗನ್ ಪೌಡರ್ ಹೇಗೆ ಯೂಸ್ ಮಾಡಬೇಕು ಅಂತ ಅಪ್ಲಿಕೇಶನ್ ಗೊತ್ತಿತ್ತು. ಸೊ ಹಾಗಾಗಿ ಫಸ್ಟ್ ಬ್ಯಾಟಲ್ ಆಫ್ ಪಾಣಿಪತ್ ಅಲ್ಲಿ ಯೂಸ್ ಮಾಡ್ತಾನೆ. ಎರಡನೇದು ಬಂದು ಈ ತುಲ್ಗಾಮ ಈ ಒಂದು ಟೆಕ್ನಿಕ್ ಈತನಿಗೆ ಗೊತ್ತಿತ್ತು. ಈ ತುಳುಗಾಮನಲ್ಲಿ ಏನ್ ಮಾಡ್ತಾನೆ ಅಂತಂದ್ರೆ ಈ ರಥಗಳು ಏನ್ ಬರ್ತಾವಲ್ಲ, ಆ ರಥಗಳನ್ನ ಡಿವೈಡ್ ಮಾಡ್ಬಿಟ್ಟು ಈ ಒಂದು ಎನಿಮಿನ ಎನ್ಸರ್ಕಲ್ ಮಾಡಿ ಕನ್ಫ್ಯೂಷನ್ ಮಾಡಿ ಅವ್ರನ್ನ ಸೋಲ್ಸುವಂತದ್ದು. ಮತ್ತೆ ಈ ಗನ್ ಪೌಡರ್ಗಳು ಯೂಸ್ ಮಾಡಿರೋದ್ರಿಂದ ಆನೆಗಳು ಬೆದರೋಗಿದ್ದು. ಸೊ ಈ ರೀತಿನೆಲ್ಲ ಸಾಕಷ್ಟು ಟೆಕ್ನಿಕಲ್ ಯೂಸ್ ಮಾಡ್ಕೊಂಡು ಇಬ್ರಾಹಿಂ ಲೋಧಿನ ಸೋಲಿಸ್ತಾನೆ. ಇಬ್ರಾಹಿಂ ಲೋಧಿನ ಸೋಲಿಸಿ ಬಾಬರು ಡೆಲ್ಲಿನಲ್ಲಿ ತನ್ನ ಆಳ್ವಿಕೆ ಶುರು ಮಾಡ್ತಾನೆ. ಸೊ ಅಲ್ಲಿಂದ ಮುಘಲ್ ಆಳ್ವಿಕೆ ಸ್ಟಾರ್ಟ್ ಆಯ್ತು. ಸೊ ಹಾಗಾಗಿ ಅದು ಇಂಪಾರ್ಟೆಂಟ್ ಡಿಸಿಸಿವ್ ಬ್ಯಾಟಲ್ ಆಗುತ್ತೆ. ನಡೆದಿದ್ದು April 21st, 1526 1526 ನಡೆದಿದ್ದು ಫಸ್ಟ್ ಬ್ಯಾಟಲ್ ಆಫ್ ಪಾಣಿಪತ್. ಈಗ 500 ವರ್ಷಗಳು ಕಂಪ್ಲೀಟ್ ಆಗಿದೆ. ಇಂಪಾರ್ಟೆಂಟ್. ಸೊ ಪ್ರಶ್ನೆ ಯಾವ ರೀತಿ ಬರುತ್ತೆ, ಮೊದಲ ಪಾಣಿಪತ್ ಯುದ್ಧಕ್ಕೆ ಸಂಬಂಧಿಸಿದ ಕೆಳಗಣಿಗಳನ್ನು ಪರಿಗಣಿಸಿ. ಇದು ಭಾರತದಲ್ಲಿ ಮೊಘಲ್ ಸಾಮ್ರಾಜ್ಯದ ಆರಂಭವನ್ನು ಸೂಚಿಸಿತು. ಸರಿಯಾಗಿದೆ. ಇಬ್ರಾಹಿಂ ಲೋಧಿಯು ಗನ್ ಪೌಡರ್ ಅನ್ನು ಫಿರಂಗಿ ದಳ ಉತ್ತಮ ಬಳಕೆಯನ್ನು ಹೊಂದಿದ್ದನು. ಇಬ್ರಾಹಿಂ ಲೋಧಿ ಅಲ್ಲ, ಇದರ ಒಂದು ಈ ಆರ್ಟಿಲರಿ ಅಥವಾ ಗನ್ ಪೌಡರ್ಗಳನ್ನ ಬಳಕೆ ಚೆನ್ನಾಗಿ ಗೊತ್ತಿದ್ದು ಬಾಬರ್ಗೆ, ಇಬ್ರಾಹಿಂ ಲೋಧಿಗಲ್ಲ. ಸೊ ಹಾಗಾಗಿ ಈ ಸ್ಟೇಟ್ಮೆಂಟ್ ತಪ್ಪಾಗುತ್ತೆ. ಬಾಬರ್ ಯುದ್ಧ ಭೂಮಿಯ ಕೌಶಲ್ಯಗಳಿಗಾಗಿ
ತಂತ್ರವನ್ನು ಬಳಸಿದನು. ಹೌದು, ಈ ತುಳುಗ್ಮಟ್ ತಂತ್ರವನ್ನು ಯೂಸ್ ಮಾಡ್ಕೊಂಡಿದ್ದಾನೆ. ಬಾಬರ್ನ ವಿಜಯದಲ್ಲಿ ಯುದ್ಧದ ಆನೆಗಳು ನಿರ್ಣಾಯಕ ಪಾತ್ರ ವಹಿಸಿದ್ದವು. ಯುದ್ಧದ ಆನೆಗಳು ಹೆಚ್ಚಿಗೆ ಇದ್ದಿದ್ದು ಇಬ್ರಾಹಿಂ ಲೋಧಿ ಹತ್ರ. ಸೊ ಹಾಗಾಗಿ ಬಾಬರ್ನ ಹತ್ರ ಅಲ್ಲ. ಈ ಸ್ಟೇಟ್ಮೆಂಟ್ ತಪ್ಪಾಗುತ್ತೆ. ಸೊ ಆನ್ಸರ್ ಬಂದು 1 ಮತ್ತು 2 ಮಾತ್ರ ಸರಿ, 1 ಮತ್ತು 3 ಸರಿಯಾಗಿರೋದು. ಅಂದ್ರೆ 2 ಸ್ಟೇಟ್ಮೆಂಟ್ ಮಾತ್ರ ಸರಿಯಾಗಿದೆ. ಆನ್ಸರ್ ಬಿ ಆಗುತ್ತೆ. ಮುಂದಿನ ಆರ್ಟಿಕಲ್ ನೋಡೋದಾದ್ರೆ, Ministry of Home Affairs receives DRDO developed satellite imaging system. Satellite imaging system. Satellite ಮೂಲಕ ಇಮೇಜಸ್ ಗಳನ್ನ ಕ್ಯಾಪ್ಚರ್ ಮಾಡುವಂತಹ ಒಂದು ಸಿಸ್ಟಮ್. ಅದಕ್ಕೆ ಇಟ್ಟಿರೋ ಹೆಸರು ಬಂದು ಪ್ರಜ್ಞಾ ಅಂತ. ಯಾರು ಇದನ್ನ ಡೆವಲಪ್ಮೆಂಟ್ ಮಾಡಿರುವಂತದ್ದು? DRDO ಮಾಡಿರುವಂತದ್ದು. DRDO ಡೆವಲಪ್ಮೆಂಟ್ ಮಾಡಿ ಏನ್ ಮಾಡಿದ್ದಾರೆ? ಇದನ್ನ ಮಿನಿಸ್ಟ್ರಿ ಆಫ್ ಹೋಮ್ ಆಫೀಸ್ ಗೆ ಕೊಟ್ಟಿದ್ದಾರೆ. ಇಲ್ಲಿ ಕ್ಲಿಯರ್ ಆಗಿ ಒಂದು ಅರ್ಥ ಆಗುತ್ತೆ. DRDO ಯಾವ್ದ್ರ ಅಂಡರ್ ಅಲ್ಲಿ ಬರುತ್ತೆ? ಮಿನಿಸ್ಟ್ರಿ ಆಫ್ ಡಿಫೆನ್ಸ್ ಅಂಡರ್ ಅಲ್ಲಿ ಬರುತ್ತೆ. ಸೊ ಇದು ಮಿನಿಸ್ಟ್ರಿ ಆಫ್ ಡಿಫೆನ್ಸ್, ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್. ಅಂದ್ರೆ ಇಲ್ಲಿ ಅರ್ಥ ಮಾಡ್ಕೋಬೇಕು, ಇದು ಕಂಪ್ಲೀಟ್ಲಿ ಸೆಕ್ಯೂರಿಟಿ ಪರ್ಪಸ್ ಅಂತ ಮಾಡ್ತಿರುವಂತದ್ದು. ಸೊ ಹಾಗಾಗಿ ಇದ್ರ ಉದ್ದೇಶ ಇಷ್ಟೇ. AI ಸ್ಯಾಟಲೈಟ್ ಇಮೇಜಸ್ ಏನ್ ಬರುತ್ತಲ್ಲ, ಸೊ ಸ್ಯಾಟಲೈಟ್ ಇಮೇಜಸ್ ಗಳನ್ನ AI ನ ಟಚ್ ಕೊಡ್ತಾರೆ. ಇದಕ್ಕೆ AI ಟಚ್ ನ ಕೊಡ್ತಾರೆ. AI ಟಚ್ ಕೊಟ್ಟು ಮುಖ್ಯವಾಗಿ ಆ ಬಾರ್ಡರ್ ಗಳಲ್ಲಿ ಇದ್ದಂತಹ ಒಂದು ಇಮೇಜಸ್ ಗಳನ್ನ ಕ್ಯಾಪ್ಚರ್ ಮಾಡುವಂತದ್ದು. ಸೊ ಅವಾಗ ಏನಾಗುತ್ತೆ ಅಂತಂದ್ರೆ ಒಂದು ಅಕ್ಯುರಸಿ ಎನ್ಶೂರ್ ಮಾಡ್ತಾರೆ, ಮತ್ತೆ AI ಪ್ರೆಡಿಕ್ಟಿಬಿಲಿಟಿ ಚೆನ್ನಾಗಿರುತ್ತೆ. ಸೊ ಆದ್ರಿಂದ AI ಟೆಕ್ನಾಲಜಿ ಯೂಸ್ ಮಾಡ್ಕೊಂಡು ಆ ಸ್ಯಾಟಲೈಟ್ ಇಮೇಜಸ್ ಗಳನ್ನ ಯೂಸ್ ಮಾಡ್ಕೊಂಡು ಅನಾಲಿಸಿಸ್ ಮಾಡ್ತಾರೆ ಬಾರ್ಡರ್ಲಿ ಕಂಡೀಷನ್ ಹೇಗಿದೆ ಅಂತ ಹೇಳ್ಬಿಟ್ಟು. ಸೊ ದಟ್ ಡಿಸಿಷನ್ ಮೇಕಿಂಗ್ ತುಂಬಾ ಈಸಿ ಆಗುತ್ತೆ. ಸೊ ಅದು ಡಿಸಿಷನ್ ಮೇಕಿಂಗ್ ಹೆಲ್ಪ್ ಆಗುತ್ತೆ. ಮತ್ತೆ ಕೌಂಟರ್ ಟೆರರಿಸಮ್ ಏನಿರುತ್ತೆ ಅದನ್ನ ಕಡಿಮೆ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಮುಖ್ಯವಾಗಿ ಬಾರ್ಡರ್ ಮಾನಿಟರಿಂಗ್ ಮಾಡ್ತಾರೆ. ಸೊ ರಿಯಲ್ ಟೈಮ್ ಅಲ್ಲಿ AI ಟಚ್ ಯೂಸ್ ಮಾಡ್ಕೊಂಡು ಅನಾಲಿಸಿಸ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಇದ್ರ ಹೆಸರೇನು? ಪ್ರಜ್ಞಾ ಅಂತೇಳಿ. ಡೆವಲಪ್ ಮಾಡಿದ್ಯಾರು? DRDO. ಸೊ ಅದನ್ನ ಈಗ ಹ್ಯಾಂಡ್ ಓವರ್ ಮಾಡುವಂಥದ್ದು ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ಗೆ. ಸೊ ಪ್ರಶ್ನೆ ಯಾವ ರೀತಿ ಬರ್ಬೋದು? ಪ್ರಜ್ಞಾ ವ್ಯವಸ್ಥೆಗೆ ಸಂಬಂಧಿಸಿದಂತೆ ಕೆಳಗಿನವುಗಳನ್ನು ಪರಿಗಣಿಸಿ. ಇದು ಉಪಗ್ರಹ ಚಿತ್ರಗಳ ವಿಶ್ಲೇಷಣೆಗಾಗಿ ಕೃತಕ ಬುದ್ಧಿಮತ್ತೆ ಅಥವಾ AI ಅನ್ನು ಬಳಸುತ್ತದೆ. ಕರೆಕ್ಟ್. ಇದನ್ನು ಇಸ್ರೋ ಅಭಿವೃದ್ಧಿಪಡಿಸಿದೆ. ಇಸ್ರೋ ಅಲ್ಲ, ಬದಲಿಗೆ ಇದನ್ನು ಅಭಿವೃದ್ಧಿಪಡಿಸಿರುವಂತದ್ದು DRDO. ಸೊ ಹಾಗಾಗಿ ಈ ಸ್ಟೇಟ್ಮೆಂಟ್ ತಪ್ಪಾಗುತ್ತೆ. ಇದು ಆಂತರಿಕ ಭದ್ರತೆ ಮತ್ತು ಕಣ್ಗಾವಲು ವ್ಯವಸ್ಥೆಯನ್ನು ಬಲಪಡಿಸುತ್ತದೆ. ಅದೇ ವಿಚಾರಕ್ಕೋಸ್ಕರ ತಂದಿರುವಂತದ್ದು. ಇಂಟರ್ನಲ್ ಸೆಕ್ಯೂರಿಟಿ ಮತ್ತೆ ಸರ್ವೆಲೆನ್ಸ್ ಸಿಸ್ಟಮ್ ಎನ್ಹಾನ್ಸ್ ಮಾಡೋದಕ್ಕೆ ತಂದಿರುವಂತದ್ದು. ಇದು ನೈಜ ಸಮಯದ ಮೇಲ್ವಿಚಾರಣೆ ಸಾಮರ್ಥ್ಯಗಳನ್ನು ಒದಗಿಸುತ್ತದೆ. ಕರೆಕ್ಟ್. ಸೊ ಹಾಗಾಗಿ ಈ ಒಂದು 4 ಸ್ಟೇಟ್ಮೆಂಟ್ ಗಳಲ್ಲಿ ಒಂದೇ ತಪ್ಪಾಗಿರುವಂತದ್ದು, ಉಳಿದ 3 ಕೂಡ ಸರಿಯಾಗಿದೆ. ಮುಂದಿನ ಆರ್ಟಿಕಲ್ ನೋಡೋದಾದ್ರೆ, ಶೇಖಾ ಜಿಲ್ ಬರ್ಡ್ ಸ್ಯಾಂಕ್ಚುರಿ ಆಫ್ ಅಲಿಗರ್ ಗೆಟ್ಸ್ ಗ್ಲೋಬಲ್ ಟ್ಯಾಗ್. ಏನಾಗಿದೆ ಅಂತಂದ್ರೆ, ಶೇಖಾ ಜಿಲ್ ಇದಿರುವಂತದ್ದು ಅಲಿಗರ್ ಅಲ್ಲಿ, ಅಂದ್ರೆ UP ನಲ್ಲಿ ಇರುವಂತದ್ದು. ಸೊ ಅದಕ್ಕೆ ಒಂದು ಗ್ಲೋಬಲ್ ಟ್ಯಾಗ್ ಸಿಕ್ಕಿದೆ ಅಂತೆ. ಯಾವ್ದಾ ಗ್ಲೋಬಲ್ ಟ್ಯಾಗ್? ಇದಕ್ಕೆ ರಾಮ್ಸಾರ್ ಸೈಟ್ ಅಂತ ಹೇಳಿ ಡೆಸಿಗ್ನೇಟ್ ಮಾಡಿದ್ದಾರೆ. ಈಗ ಏನ್ ಮಾಡಿದ್ದಾರೆ ಅಂತಂದ್ರೆ ರಾಮ್ಸಾರ್ ಸೈಟ್ ಅಂತ ಹೇಳಿ ಡೆಸಿಗ್ನೇಟ್ ಮಾಡಿರುವಂತದ್ದು. ಸೊ ಹಾಗಾಗಿ ಈಗ ಟೋಟಲ್ ಆಗಿ ಇಂಡಿಯಾದಲ್ಲಿ ಒಟ್ಟು 99 ವೆಟ್ಲ್ಯಾಂಡ್ಸ್ಗಳು 99 ವೆಟ್ಲ್ಯಾಂಡ್ಸ್ ಆಗ್ತವೆ ರಾಮ್ಸಾರ್ ಸೈಟ್ಸ್ಗೆ ಡೆಸಿಗ್ನೇಟ್ ಮಾಡಿರುವಂತದ್ದಾಗಿರೋದು. ಮತ್ತೆ ಈಗ UP ನಲ್ಲಿ ಒಟ್ಟು 12 ಆಗುತ್ತೆ. 99 ರಾಮ್ಸಾರ್ ಸೈಟ್ಗಳು ಇಡೀ ಇಂಡಿಯಾದಲ್ಲಿ ಆಗುವಂಥದ್ದು. ಇಂಡಿಯಾದಲ್ಲಿ 99 ಆಗಿದೆ. ದಟ್ ಮೀನ್ಸ್ ಇಡೀ ಏಷ್ಯಾದಲ್ಲೇನೆ ಹೈಯೆಸ್ಟ್ ಇರುವಂಥದ್ದು ಇಡೀ ಏಷ್ಯಾದಲ್ಲಿ ಫಸ್ಟ್ ನಂಬರ್ 1 ಆಗುತ್ತೆ. ಯಾಕಂದ್ರೆ ಅಷ್ಟು 99 ನಾವು ಡೆಸಿಗ್ನೇಟ್ ಮಾಡಿರೋದ್ರಿಂದ. ನೆಕ್ಸ್ಟ್ ಬಂದು ಇಡೀ ವರ್ಲ್ಡ್ ಅಂತ ಬಂದಾಗ, ಹಾಗಿದ್ರೆ ವರ್ಲ್ಡ್ ಅಂತ ಬಂದಾಗ 3rd ರ್ಯಾಂಕ್ ಅಲ್ಲಿ ಬರ್ತೀವಿ. ಇಡೀ ವರ್ಲ್ಡ್ ಅಲ್ಲಿ 3rd ರ್ಯಾಂಕ್ ಅಂತ ಬರ್ತೀವಿ. ಯಾಕಂತಂದ್ರೆ ಇದಕ್ಕಿಂತ ಮುಂಚೆ UK ಏನಿದೆಯಲ್ಲ, UK ನಲ್ಲಿ ಸುಮಾರು 170, ಯುನೈಟೆಡ್ ಕಿಂಗ್ಡಮ್ ಅಲ್ಲಿ ಸುಮಾರು 170ಕ್ಕಿಂತ ಹೆಚ್ಚಿಗೆ ವೆಟ್ಲ್ಯಾಂಡ್ ಗಳನ್ನ ರಾಮ್ಸಾರ್ ಸೈಟ್ ಅಂತ ಡೆಸಿಗ್ನೇಟ್ ಮಾಡಿದ್ದಾರೆ. ಸೊ ಹಾಗಾಗಿ ಅದು ಫಸ್ಟ್. ನೆಕ್ಸ್ಟ್ ಬಂದು ಮೆಕ್ಸಿಕೋನಲ್ಲಿ ಸುಮಾರು ಒಂದು 140 ಸೈಟ್ಸ್ ಗಳನ್ನ ಆಡ್ ಮಾಡಿದ್ದಾರೆ. ಸೊ ಹಾಗಾಗಿ ಇದು ಬಂದು 2nd ಆಗುತ್ತೆ. ಇಂಡಿಯಾ ಬಂದು 3rd. ಇಡೀ ವರ್ಲ್ಡ್ ಅಲ್ಲಿ 3rd ಆಗಿರುವಂತದ್ದು. ಏಷ್ಯಾ ಅಂತ ಬಂದಾಗ ಟಾಪ್ ಅಲ್ಲಿ ಇದೆ, ನೆನ್ಪಿಟ್ಕೋಬೇಕಾಗತ್ತೆ. ಮತ್ತೆ ಈಗ ರಾಮ್ಸಾರ್ ಸೈಟ್ ಬಗ್ಗೆ ಸಾಕಷ್ಟು ಸಲ ಡಿಸ್ಕಸ್ ಮಾಡಿದೀವಿ. ಏನಂತಂದ್ರೆ 1971 ನಲ್ಲಿ ಇರಾನ್ ರಾಮ್ಸಾರ್ ಅನ್ನೋ ಒಂದು ಜಾಗದಲ್ಲಿ ವೆಟ್ಲ್ಯಾಂಡ್ ಜೋಗು ಪ್ರದೇಶಗಳೇನಿದೆ, ಸೊ ಅದನ್ನ ಪ್ರೊಟೆಕ್ಟ್ ಮಾಡಬೇಕು ಅಥವಾ ವೈಸ್ ಯೂಸ್ ಮಾಡಬೇಕು ಅಂತ ಹೇಳಿ ಒಂದು ಕನ್ವೆನ್ಷನ್ ಸೈನ್ ಮಾಡ್ತಾರೆ. ಸೊ ಅದೇ ರಾಮ್ಸಾರ್ ಸೈಟ್ ಅಂದ್ರೆ ಒಂದು ಯಾವ್ದಾದ್ರು ಒಂದು ಎಕೋಸಿಸ್ಟಮ್ ನ ಸ್ಪೆಸಿಫಿಕಲಿ ಪ್ರೊಟೆಕ್ಟ್ ಮಾಡಬೇಕು. ಈಗ ಬಯೋಡೈವರ್ಸಿಟಿ ಅಂತಂದ್ರೆ ಎಲ್ಲ ಆಡ್ ಆಗ್ತಾ ಹೋಗುತ್ತೆ. ಇದು ಆ ರೀತಿ ಅಲ್ಲ, ಬರೀ ವೆಟ್ಲ್ಯಾಂಡ್ ಅಂತಾನೆ ಮಾಡಿರುವಂತ ಒಂದು ಸ್ಪೆಸಿಫಿಕ್ ಒಂದು ಕನ್ವೆನ್ಷನ್ ಆಗುತ್ತೆ ರಾಮ್ಸಾರ್ ಸೈಟ್ಸ್. ಸೊ ಈಗ ಅದಕ್ಕೆ ಡೆಸಿಗ್ನೇಟ್ ಮಾಡಿರುವಂತದ್ದು. ಸೊ ಇದ್ರ ಮೇಲೆ ಪ್ರಶ್ನೆ ಯಾವ ರೀತಿ ಬರುತ್ತೆ? ಇನ್ನು ಈ ವೆಟ್ಲ್ಯಾಂಡ್ ಬಗ್ಗೆ ನೋಡ್ಬೇಕು ಅಂತಂದ್ರೆ, ಈ ಒಂದು ಶೇಖ್ ಜಿಲ್ ಏನಿದೆಯಲ್ಲ, ಸೊ ಆಲ್ರೆಡಿ ಹೇಳಿದೆ, ಇದು UP ನಲ್ಲಿ ಇರುವಂತದ್ದು, ಅಲಿಗರ್ ಇರುವಂತದ್ದು. ಇದೊಂದು 25 ಎಕರೆ ಬರುತ್ತೆ. ಮತ್ತೆ ಇಲ್ಲಿ ಸುಮಾರು 250 ಬರ್ಡ್ ಸ್ಪೀಶೀಸ್ಗಳು ಬರ್ತಾವಂತೆ. ಸೊ ಹಾಗಾಗಿ ಇದನ್ನ ಡೆಸಿಗ್ನೇಟ್ ಮಾಡುವಂಥದ್ದು. ಇದಕ್ಕೆಲ್ಲ ಕ್ರೈಟೀರಿಯಾ ಇರುತ್ತೆ. ಒಂದಷ್ಟು ಫಿಶ್ ಸ್ಪೀಶೀಸ್ ಇರಬೇಕು ಅಥವಾ ಒಂದಷ್ಟು ಮೈಕ್ರೋ ಸ್ಪೀಶೀಸ್ ಇರಬೇಕು. ಈ ಒಂದು ಸೆಂಟ್ರಲ್ ಏಷ್ಯನ್ ಫ್ಲೈವೇ ಏನ್ ಬರುತ್ತಲ್ಲ, ಸೊ ಅದರ ಒಂದು ಆಧಾರಿನಲ್ಲೇ ಇದಿರುವಂತದ್ದು, ಅಲ್ಲ ಒಂದು ಪ್ಲೇಸ್ ಅಲ್ಲಿ ಲೊಕೇಟ್ ಆಗಿರುವಂತದ್ದು. ಲಾಂಗಿಟ್ಯೂಡ್ ಅಂತ ಬಂದಾಗ ಆಲ್ಮೋಸ್ಟ್ ಬರುತ್ತೆ. ಸೊ ಹಾಗಾಗಿ ಮತ್ತೆ ಅಪ್ಪರ್ ಗಂಗಾ ಕೆನಲ್ ಏನಿದೆ, ಸೊ ಅಲ್ಲಿ ಲೊಕೇಟ್ ಆಗಿರುವಂತದ್ದು. ಪ್ರಶ್ನೆ ಯಾವ ರೀತಿ ಬರ್ಬೋದು? ಭಾರತದಲ್ಲಿ ರಾಮ್ಸಾರ್ ಸೈಟ್ ತಾಣಗಳಿಗೆ ಸಂಬಂಧಿಸಿದ ಕೆಳಗಿನವುಗಳನ್ನು ಯಾವುದು ಸರಿಯಾಗಿ ಅಂತ ಕೇಳಿದರೆ, ಭಾರತವು ಜಾಗತಿಕವಾಗಿ ಅತಿ ಹೆಚ್ಚು ತಾಣಗಳನ್ನು ಹೊಂದಿದೆ. ಇದು ಯಾವ ಹೇಳಿಕೆ ಸರಿಯಾಗಿರೋ ಅಂತ ಕೇಳಿರುವಂತದ್ದು ತಪ್ಪಿದು. ಸೊ ಜಾಗತಿಕವಾಗಿ 3ನೇ ಸ್ಥಾನದಲ್ಲಿ ಇದ್ದೀವಿ ನಾವು. ಏಷ್ಯಾದಲ್ಲಿ ಭಾರತವು ಅತ್ಯಂತ ಕಡಿಮೆ
ತಾಣಗಳನ್ನು ಹೊಂದಿದೆ. ಏಷ್ಯಾದಲ್ಲಿ ಟಾಪ್ ಇರುವಂತದ್ದು ನಾವು. ಸೊ ಹಾಗಾಗಿ ಇದು ತಪ್ಪಾಗುತ್ತೆ. ಏಷ್ಯಾದಲ್ಲಿ ಅಂತ ಬಂದಾಗ ನಾವು ಫಸ್ಟ್ ಇದ್ದೀವಿ. ತಮಿಳುನಾಡು ಅತ್ಯಂತ ಕಡಿಮೆ ಸಂಖ್ಯೆಯ ರಾಮ್ಸಾರ್ ಸೈಟ್ಗಳನ್ನು ಹೊಂದಿದೆ. ಹೈಯೆಸ್ಟ್ ರಾಮ್ಸಾರ್ ಸೈಟ್ ಇರುವಂತದ್ದು ತಮಿಳುನಾಡಲ್ಲಿ ಈಗ. ಸೊ ಹಾಗಾಗಿ ಈ ಸ್ಟೇಟ್ಮೆಂಟ್ ಕೂಡ ತಪ್ಪಾಗುತ್ತೆ. ಈಗ ಅತ್ಯಂತ ಕಡಿಮೆ ಅಂತಂದಾಗ ಒಂದು ಅಂತ ಹೇಳ್ತೀವಿ. ಒಂದು ಅಂತ ಬಂದಾಗ ಗೋವಾದಲ್ಲಿ ಒಂದಿದೆ, ಅಸ್ಸಾಮಲ್ಲಿ ಒಂದಿದೆ, ಆ ತರ ಬರುತ್ತೆ. ತಮಿಳುನಾಡಲ್ಲ. ಫೋರ್ತ್ ಬಂದು ರಾಮ್ಸಾರ್ ತಾಣಗಳ ಸಂಖ್ಯೆಯಲ್ಲಿ ಭಾರತವು ಜಾಗತಿಕವಾಗಿ 3ನೇ ಸ್ಥಾನದಲ್ಲಿದೆ. ಹೌದು, ಜಾಗತಿಕವಾಗಿ 3ನೇ ಸ್ಥಾನದಲ್ಲಿದೆ. ಇದು ಕರೆಕ್ಟ್ ಆಗಿರುವಂತಹ ಸ್ಟೇಟ್ಮೆಂಟ್. ಸೊ ಈ ಸ್ಟೇಟ್ಮೆಂಟ್ ಸರಿಯಾಗಿದೆ. ಮುಂದಿನ ಆರ್ಟಿಕಲ್ ನೋಡಿದ್ರೆ ತೆಲಂಗಾಣ ಮಹಾರಾಷ್ಟ್ರ ಲ್ಯಾಂಡ್ ಫಿಲ್ಸ್ ಅಮಾಂಗ್ ವರ್ಲ್ಡ್ ಟಾಪ್ ಮೀಥೇನ್ ಪೊಲ್ಯೂಟರ್ ಇನ್ 2025. ಇದನ್ನ ಹೇಳ್ತಿರೋಂಥದ್ದು ಯಾವುದೋ ಒಂದು ರಿಪೋರ್ಟ್ ಹೇಳ್ತಾ ಇರೋಂಥದ್ದು. ಈ ರಿಪೋರ್ಟ್ ಯಾರು ಕೊಟ್ಟಿರುವಂಥದ್ದು ಅಂತಂದ್ರೆ ಯೂನಿವರ್ಸಿಟಿ ಆಫ್ ಕ್ಯಾಲಿಫೋರ್ನಿಯಾ ಲಾಸ್ ಏಂಜಲಸ್. ಇವರು ಒಂದು ಪ್ರಾಜೆಕ್ಟ್ ಮಾಡ್ತಾರೆ. ಪ್ರಾಜೆಕ್ಟ್ ಹೆಸರು ಬಂದು ಸ್ಟಾಪ್ ಮೀಥೇನ್ ಎಮಿಷನ್ ಅಂತ. ಸ್ಟಾಪ್ ಮೀಥೇನ್ ಎಮಿಷನ್ ಅಂತ ಹೇಳ್ಬಿಟ್ಟು ಒಂದು ಪ್ರಾಜೆಕ್ಟ್ ಮಾಡ್ತಾರೆ. ಆ ಪ್ರಾಜೆಕ್ಟ್ ಅಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ ಇಡೀ ವರ್ಲ್ಡ್ ಅಲ್ಲೇ ಟಾಪ್ 25 ಮೀಥೇನ್ ಎಮಿಟರ್ ಯಾರು ಅಂತ ಹೇಳಿ ಲಿಸ್ಟ್ ಔಟ್ ಮಾಡ್ತಾ ಹೋಗ್ತಾರೆ. ಸೊ ಅದರಲ್ಲಿ ನಮಗೆ ಗೊತ್ತಾಗಿದ್ದು ಏನಂತಂದ್ರೆ ಇಂಡಿಯಾದಿಂದ 2 ಸೈಟ್ಗಳನ್ನ ರೆಕಗ್ನೈಸ್ ಮಾಡ್ತಾರೆ. ಆ 2 ಸೈಟ್ಗಳು ಯಾವುದು ಅಂತಂದ್ರೆ ತೆಲಂಗಾಣದ ಸಿಕಂದ್ರಾಬಾದ್ ಒಂದಾದ್ರೆ ಮಹಾರಾಷ್ಟ್ರದಲ್ಲಿರುವಂತಹ ಮುಂಬೈ. ಇನ್ನೂ ಒಂದು ಫ್ಯಾಕ್ಟ್ ಏನಂತಂದ್ರೆ ಸಿಕಂದ್ರಾಬಾದ್ ಏನಿದೆಯಲ್ಲ, ತೆಲಂಗಾಣದ ಸಿಕಂದ್ರಾಬಾದ್, ಇದು ಬಂದು ಇಡೀ ವರ್ಲ್ಡ್ ಅಲ್ಲೇ 4th ಲಾರ್ಜೆಸ್ಟ್ ಎಮಿಟರ್ ಅಂತೆ ಮೀಥೇನ್ ಎಮಿಟ್ ಮಾಡೋದ್ರಲ್ಲಿ. ಮುಂಬೈ ಅಂತ ಬಂದಾಗ 12th ಪೊಸಿಷನ್ ಅಲ್ಲಿ ಇದೆ ಅಂತೆ. ಸೊ 12th ಪೊಸಿಷನ್ ಇಷ್ಟೊಂದು ಎಮಿಟೇಡ್ ಆಗ್ತಾ ಇದೆ. ಸೊ ಇಷ್ಟು ಎಮಿಷನ್ ಮೀಥೇನ್ ಇಂದ ಯಾಕೆ ಆಗ್ತಾ ಇದೆ, ಅದು ಯಾವ ಒಂದು ಕಾರಣದಿಂದ ಆಗ್ತಾ ಇದೆ ಅಂತಂದಾಗ ಲ್ಯಾಂಡ್ ಫಿಲ್ಸ್. ಈಗೇನು ಒಂದು ಕಸಗಳನ್ನ ತಂದು ಡಂಪ್ ಮಾಡ್ತಾರಲ್ಲ, ಸೊ ಅದರಿಂದ ಆಗ್ತಾ ಇರೋಂಥದ್ದು ನೆನ್ಪಿಟ್ಕೋಬೇಕಾಗುತ್ತೆ. ಇಲ್ಲಿ ಲಿಸ್ಟ್ ಆಗಿರುವಂಥದ್ದು 2 ಸೈಟ್ಗಳು ಬಂದು ಸಿಕಂದ್ರಾಬಾದ್ ಫ್ರಮ್ ತೆಲಂಗಾಣ, ಮುಂಬೈ ಫ್ರಮ್ ಮಹಾರಾಷ್ಟ್ರ ಅಂತ ನೆನ್ಪಿಟ್ಕೋಬೇಕಾಗತ್ತೆ. ಮತ್ತೆ ಮೀಥೇನ್ ಬಗ್ಗೆ ಯಾಕೆ ಇಷ್ಟು ನಾವು ವರಿ ಮಾಡ್ತೀವಿ, ಏನಿದೆ ಮೀಥೇನ್ ಬಗ್ಗೆ ಸ್ವಲ್ಪ ಬೇಸಿಕ್ಸ್ ನೋಡ್ಬೇಕು ಅಂತಂದ್ರೆ ಮೀಥೇನ್ ಬೇಸಿಕ್ಸ್ ಬಂದು CH4 ಅಂದ್ರೆ ಕಾರ್ಬನ್ ಮತ್ತೆ ಹೈಡ್ರೋಜನ್ 4 ಆಟಮ್ಗಳು ಇರ್ತವೆ. ಸೊ ಆಡ್ ಆಗಿರುವಂತದ್ದು ಮೀಥೇನ್ ಅಂತ ಮತ್ತೆ ಇಟ್ ಈಸ್ ಲೈಟರ್ ದೆನ್ ಏರ್ ಅಂತಾನೆ ಹೇಳ್ಬೋದು. ಆಕ್ಸಿಜನ್ ಅಂತ ಬಂದಾಗ O2 ಇರುತ್ತೆ, ಬಟ್ ಅದಕ್ಕಿಂತ ಇದು ಕಡಿಮೆ ಇರುತ್ತೆ. ಸೊ ಇಟ್ ಈಸ್ ಲೈಟರ್ ದೆನ್ ಏರ್. ನೆಕ್ಸ್ಟ್ ಬಂದು ಇದರಲ್ಲಿ 80 to 90% ಏನಿರ್ತಲ್ಲ ಅದು ಬಂದು ನ್ಯಾಚುರಲ್ ಗ್ಯಾಸ್ ಇಂದಾನೆ ಕೂಡಿರುವಂತದ್ದಾಗಿದೆ. ಇದು ಓಡರ್ಲೆಸ್ ಮತ್ತೆ ಕಲರ್ಲೆಸ್, ಸ್ಮೆಲ್ ಬರೋದಿಲ್ಲ, ಅದಕ್ಕೆ ಬಣ್ಣನೂ ಇರೋದಿಲ್ಲ. ಬಟ್ ಆದ್ರೆ ನಮ್ಗೆ LPG ಲೀಕ್ ಆದಾಗ ಹೇಗೆ ಗೊತ್ತಾಗುತ್ತೆ, LPG ಲೀಕ್ ಅದಕ್ಕೆ ಈಥೈಲ್ ಮೆರ್ಕ್ಯಾಪ್ಟನ್ ಅಂತ ಬರುತ್ತೆ. ಸೊ ಅದರಿಂದ ಗೊತ್ತಾಗುವಂಥದ್ದು. ಬಟ್ ಈ ಒಂದು ನ್ಯಾಚುರಲ್ ಗ್ಯಾಸ್ ಏನಿದೆಯಲ್ಲ, ಸೊ ಇದು ಬಂದು ಕಲರ್ಲೆಸ್ ಹೌದು, ಓಡರ್ಲೆಸ್ ಹೌದು. ಮತ್ತೆ ಮುಖ್ಯವಾಗಿ ಯಾಕೆ ನಾವು ಇದನ್ನು ಡಿಸ್ಕಸ್ ಮಾಡ್ತಾ ಇವಿ ಅಂತಂದ್ರೆ ಮೀಥೇನ್ ಬಂದು ಗ್ಲೋಬಲ್ ವಾರ್ಮಿಂಗ್ ಪೊಟೆನ್ಷಿಯಲ್ ಇರುವಂತಹ ಒಂದು ಕೆಮಿಕಲ್. ಅಂದ್ರೆ ಗ್ಲೋಬಲ್ ವಾರ್ಮಿಂಗ್ ಏನಾಗ್ತಾ ಇದೆ, ಆ ಗ್ಯಾಸ್ ಅಂದ್ರೆ ಗ್ಲೋಬಲ್ ವಾರ್ಮಿಂಗ್ ಏನಾಗ್ತಾ ಇದೆ, ಸೊ ಅದನ್ನು ಕಾಸ್ ಮಾಡೋ ಅಷ್ಟು ಪೊಟೆನ್ಷಿಯಲ್ ಇರುವಂತದ್ದು. ಎಷ್ಟು ಪೊಟೆನ್ಷಿಯಲ್ ಇದೆ ಈಗ ನಮ್ಗೆ ಗೊತ್ತಿದೆ. ಕಾರ್ಬನ್ ಡೈಆಕ್ಸೈಡ್ ಈ ಗ್ಲೋಬಲ್ ವಾರ್ಮಿಂಗ್ ಕಾಸ್ ಮಾಡ್ತಾ ಇದೆ ಅಂತ ಗೊತ್ತಿದೆ. ಸೊ ಅದರ ಸುಮಾರು 25 ಪಟ್ಟು ಕಾರ್ಬನ್ ಡೈಆಕ್ಸೈಡ್ ಹೋಲಿಸ್ಕೊಂಡ್ರೆ, ಕಾರ್ಬನ್ ಡೈಆಕ್ಸೈಡ್ 1 ಅಂತಂದ್ರೆ ಇದು 25, ಅದರ 25 ಪಟ್ಟು ಗ್ಲೋಬಲ್ ವಾರ್ಮಿಂಗ್ ನ ಕಾಸ್ ಮಾಡೋಷ್ಟು ಕೆಪಾಸಿಟಿ ಇದೆ ಮೀಥೇನ್ಗೆ. ಸೊ ಹಾಗಾಗಿ ಇಂಪಾರ್ಟೆಂಟ್ ಆಗುತ್ತೆ. ಇಷ್ಟು ಫ್ಯಾಕ್ಟ್ಸ್ ತಿಳ್ಕೊಳ್ಳಿ. ಪ್ರಶ್ನೆ ಯಾವ ರೀತಿ ಬರ್ಬೋದು, ಮೀಥೇನ್ಗೆ ಸಂಬಂಧಿಸಿದ ಕೆಳಗಣಿಗಳನ್ನು ಗಮನಿಸಿ. ಇದು ನೈಸರ್ಗಿಕ ಅನಿಲದ ಪ್ರಮುಖ ಅಂಶವಾಗಿದೆ. ಹೌದು, ನೈಸರ್ಗಿಕ ಅನಿಲ ಯೂಸ್ ಮಾಡ್ತಾರಲ್ಲ, ಅದರ ಕಂಟೆಂಟ್ ಇದರಲ್ಲಿ ಇದ್ದೇ ಇರುತ್ತೆ. ಇದು ಗಾಳಿಗಿಂತ ತೂಕವಿಲ್ಲ, ಅದಕ್ಕಿಂತ ಹಗುರವಾಗಿದೆ. ಈ ಸ್ಟೇಟ್ಮೆಂಟ್ ತಪ್ಪಾಗಿರುವಂತದ್ದು. ಇದು ಪ್ರಬಲ ಹಸಿರುಮನೆ ಅನಿಲವಾಗಿದೆ. ಹೌದು, ಇದೊಂದು ಗ್ರೀನ್ ಹೌಸ್ ಗ್ಯಾಸ್ ಕೂಡ ಹೌದು. ಸಂಪೂರ್ಣ ದಹನ ಕ್ರಿಯೆಯಲ್ಲಿ ಇದು ಕಾರ್ಬನ್ ಡೈಆಕ್ಸೈಡ್ ನೀರನ್ನು ಉತ್ಪಾದಿಸುತ್ತದೆ. ಆಕ್ಚುಲಿ ಈ ಒಂದು ಮೀಥೇನ್ ನ ಎಮಿಟ್ ಮಾಡಿದ್ರೆ ನಿಮ್ಗೆ ಕಾರ್ಬನ್ ಡೈಆಕ್ಸೈಡ್ ಎಮಿಟ್ ಆಗುತ್ತೆ. ಸೊ ಹಾಗಾಗಿ ಈ ಸ್ಟೇಟ್ಮೆಂಟ್ ಸರಿಯಾಗಿದೆ. ಆನ್ಸರ್ ಬಂದು 1 ಮತ್ತೆ 2ನೇ ಸ್ಟೇಟ್ಮೆಂಟ್ ಮಾತ್ರ ತಪ್ಪಾಗಿರುವಂಥದ್ದು. ಸೊ ಹಾಗಾಗಿ ಉಳಿದ 3 ಸ್ಟೇಟ್ಮೆಂಟ್ಗಳು ಸರಿಯಾಗಿದೆ. ಮುಂದಿನ ಆರ್ಟಿಕಲ್ ನೋಡೋದಾದ್ರೆ ಕರ್ನಾಟಕ ಜಿಯೋಗ್ರಫಿಕಲ್ ಇನ್ಫಾರ್ಮೇಶನ್ ಸಿಸ್ಟಮ್ 2.0 ವರ್ಕ್ಶಾಪ್ ಏಮ್ಸ್ ಟು ಡ್ರೈವ್ ಡೇಟಾ ಲೆಡ್ ಗವರ್ನೆನ್ಸ್ ಲೋಕಲ್ ಸೊಲ್ಯೂಷನ್ಸ್. ಏನಾಗಿದೆ ಅಂತಂದ್ರೆ ಈ ಒಂದು ಕರ್ನಾಟಕ ಜಿಯೋಗ್ರಫಿಕ್ ಇನ್ಫಾರ್ಮೇಶನ್ ಸಿಸ್ಟಮ್ ಏನಿದೆಯಲ್ಲ, ಕರ್ನಾಟಕ ಜಿಯೋಗ್ರಫಿಕ್ ಇನ್ಫಾರ್ಮೇಶನ್ ಸಿಸ್ಟಮ್. ಸೊ ಇದಕ್ಕೆ ಸಂಬಂಧಪಟ್ಟಾಗಿ ಅವೇರ್ನೆಸ್ ಮೂಡಿಸಬೇಕು ಅಂತ ಹೇಳ್ಬಿಟ್ಟು ಪ್ರತಿ ಜಿಲ್ಲೆಗಳಲ್ಲಿ ಡಿಸ್ಟ್ರಿಕ್ಟ್ ಲೆವೆಲ್ ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಒಂದು ಅವೇರ್ನೆಸ್ ಡ್ರೈವ್ ನ ಮಾಡ್ತಾ ಇರೋಂಥದ್ದು. ಈ ಒಂದು ಹಿನ್ನೆಲೆಯಲ್ಲಿ ನಾವು ಸ್ವಲ್ಪ ಈ ಒಂದು KGIS ಬಗ್ಗೆ ತಿಳ್ಕೊಳ್ಳೋದು ಇಂಪಾರ್ಟೆಂಟ್ ಆಗುತ್ತೆ. ಇದನ್ನ ಡೆವಲಪ್ ಮಾಡಿರುವಂತದ್ದು ಕರ್ನಾಟಕ ಸ್ಟೇಟ್ ರಿಮೋಟ್ ಸೆನ್ಸಿಂಗ್ ಅಪ್ಲಿಕೇಶನ್ ಸೆಂಟರ್. ಸೊ ಏನ್ ಮಾಡ್ತಾರೆ ಏನಂತಂದ್ರೆ ಈ ಜಿಯೋಗ್ರಫಿಕಲ್ ಇನ್ಫಾರ್ಮೇಶನ್ ಗಳನ್ನ ಐಡೆಂಟಿಫೈ ಮಾಡ್ಬಿಟ್ಟು ಗವರ್ನೆನ್ಸ್ಗೆ ಯೂಸ್ ಮಾಡ್ಕೊಳ್ಳುವಂಥದ್ದು. ಹೇಗೆ, ಈಗ ಫಾರ್ ಎಕ್ಸಾಂಪಲ್ ಯಾವ್ದಾದ್ರು ಒಂದು ಲ್ಯಾಂಡ್ ಅಂತ ತಗೊಂಡಾಗ ದಿಶಾಂಕ್ ಅಂತ ಒಂದು ಆಪ್ ಬರುತ್ತೆ. ಈ ಒಂದು GIS ಬೇಸ್ ಮೇಲೆ ಮಾಡುವಂಥದ್ದು. ಇದು ಆಲ್ರೆಡಿ KSL ಕೇಳಿದರೆ, ಲಾಸ್ಟ್ ಇಯರ್ KSL ಕೇಳಿದರೆ. ಈ ದಿಶಾಂಕ್ ಏನ್ ಮಾಡುತ್ತೆ ಅಂತಂದ್ರೆ ಲ್ಯಾಟಿಟ್ಯೂಡ್ ಆಲ್ಟಿಟ್ಯೂಡ್ ಗಳನ್ನ ಸಪೋರ್ಟ್ ತಗೊಂಡು ಎಕ್ಸಾಕ್ಟ್ ಲೊಕೇಶನ್ ಎಲ್ಲಿದೆ ಅದನ್ನ ಐಡೆಂಟಿಫೈ ಮಾಡಿ ಹೇಳುತ್ತೆ. ಸೊ ದಟ್ ಅವಾಗ ಏನಾಗುತ್ತೆ, ಆ ಒಂದು ಲ್ಯಾಂಡ್ ಕಾನ್ಫ್ಲಿಕ್ಟ್ಗಳು, ಬೌಂಡ್ರಿ ಕಾನ್ಫ್ಲಿಕ್ಟ್ಗಳನ್ನ ತಪ್ಪಿಸಬಹುದಾಗಿರುತ್ತೆ. ಸೊ ಇಲ್ಲಿ ನಮಗೆ ಈ GIS ಹೆಲ್ಪ್ ಆಗುತ್ತೆ. ಅಷ್ಟೇ ಅಲ್ಲ, ಫಾರ್ ಎಕ್ಸಾಂಪಲ್ ಅಗ್ರಿಕಲ್ಚರ್ ಅಂತ ಬಂದಾಗ ಆ ಒಂದು ಲೋಕಲ್ ಏರಿಯಾದಲ್ಲಿ ಆ ಒಂದು ವೆದರ್ ಕಂಡೀಷನ್ ನೋಡ್ಬಿಟ್ಟು ವೆದರ್ ಫೋರ್ಕಾಸ್ಟಿಂಗ್ ಮಾಡುವಂಥದ್ದಾಗ್ಬೋದು. ಟ್ರಾಫಿಕ್ ಅಂತ ಬಂದಾಗ ಟ್ರಾಫಿಕ್ ಮ್ಯಾನೇಜ್ಮೆಂಟ್ ಹೆಲ್ಪ್ ಮಾಡುವಂಥದ್ದಾಗ್ಬೋದು. ಯಾಕಂದ್ರೆ ಅಲ್ಲಿ ಈ 2 ಇನ್ಫಾರ್ಮೇಶನ್ ನಿಮ್ಗೆ ಆಡ್ ಆಗುತ್ತೆ. ಒಂದು ಸೆಟಲೈಟ್ ಇನ್ಫಾರ್ಮೇಶನ್ ಆಡ್ ಆಗುತ್ತೆ, ಪ್ಲಸ್ ಡ್ರೋನ್ ಇನ್ಫಾರ್ಮೇಶನ್ ಕೂಡ ಆಡ್ ಆಗಿರುತ್ತೆ. ಸೊ 2 ಇನ್ಫಾರ್ಮೇಶನ್ ಇರೋದ್ರಿಂದ ಒಂದು ವೈಡ್ ಡೇಟಾ, ಇನ್ನೊಂದು
ಅಕ್ಯುರೇಟ್ ಡೇಟಾ ಅಥವಾ ಏನಂತ ಹೇಳ್ಬೋದು ಹತ್ರ ನೋಡಿರುವಂತ ಡೇಟಾ. ಸೊ ಹಾಗಾಗಿ ಎರಡು ಹೆಲ್ಪ್ ಆಗೋದ್ರಿಂದ ನಮಗೆ ಗವರ್ನೆನ್ಸ್ ಹೆಲ್ಪ್ ಆಗ್ತಾ ಹೋಗುತ್ತೆ. ಅದೇ ಅಲ್ಲದೆ ಫಾರ್ ಎಕ್ಸಾಂಪಲ್ ಇಂಡಸ್ಟ್ರಿ ಅಂತ ತಗೊಳ್ಳೋಣ. ಇಂಡಸ್ಟ್ರಿಯಲ್ಲಿ ಕೆಲವೊಂದು ಏರಿಯಾಗಳು ಡೆವಲಪ್ ಆಗ್ತಿರುತ್ತೆ, ಕೆಲವೊಂದು ಆಗೋದೇ ಇಲ್ಲ, ಅಥವಾ ಲ್ಯಾಂಡ್ ಅಕ್ವಿಸಿಷನ್ಗೆ ಕಷ್ಟಪಡಬೇಕಾಗುತ್ತೆ. ಸೊ ಅದನ್ನ ಮಾನಿಟರ್ ಮಾಡೋದಕ್ಕೆ ಅಥವಾ ಲ್ಯಾಂಡ್ ಟ್ರ್ಯಾಕಿಂಗ್ ಮಾಡೋದಕ್ಕೆ ಕರ್ನಾಟಕ ಇಂಡಸ್ಟ್ರಿಯಲ್ ಏರಿಯಾ ಡೆವಲಪ್ಮೆಂಟ್ ಬೋರ್ಡ್ ಏನಿದೆ, ಸೊ ಅದು ಕೂಡ ಇದು ಯೂಸ್ ಮಾಡ್ಕೊಳ್ಳುತ್ತೆ. ಸೊ ಈ ರೀತಿಯಾಗಿ ಸುಮಾರು ಒಂದು 40 ಆಪ್ಗಳು, ಒಂದು 60 ವೆಬ್ಸೈಟ್ಗಳ ಜೊತೆ ಲಿಂಕ್ ಮಾಡಿರ್ತಾರೆ. ಸೊ ಈ ರೀತಿಯಲ್ಲಿ ಯೂಸ್ ಮಾಡ್ಕೊಳ್ತಿರೋಂಥದ್ದು. ಇದನ್ನ ಹೇಗೆ ಯೂಸ್ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಅವೇರ್ನೆಸ್ ನ ಕಂಡಕ್ಟ್ ಮಾಡ್ತಾ ಇದ್ದಾರೆ ಎವ್ರಿ ಡಿಸ್ಟ್ರಿಕ್ಟ್ ಅಲ್ಲಿ, ನೆನ್ಪಿಟ್ಕೋಬೇಕು. ಇದಕ್ಕೆ ನೋಡಿ ನ್ಯಾಷನಲ್ ಇ ಗವರ್ನೆನ್ಸ್ ಗೋಲ್ಡ್ ಅವಾರ್ಡ್ ಕೂಡ ಬಂದಿದೆ ಒನ್ ಟೈಮ್. ಸೊ ಪ್ರಶ್ನೆ ಯಾವ ರೀತಿ ಬರುತ್ತೆ, KGIS 2.0 ಗೆ ಸಂಬಂಧಿಸಿದ ಕೆಳಗಿನ ಗಮನಿಸಿ. KGIS 2.0 ಎಂಬುದು ಉಪಗ್ರಹ ಮತ್ತು ಡ್ರೋನ್ ಆಧಾರಿತ ಭೌಗೋಳಿಕ ದತ್ತಾಂಶವನ್ನು ಸಂಯೋಜಿಸುವ ಒಂದು ನೈಜ ಸಮಯದ ನಿರ್ಧಾರ ಬೆಂಬಲ ವ್ಯವಸ್ಥೆಯಾಗಿದೆ. ಹೌದು, ಇದೇನ್ ಮಾಡುತ್ತೆ ಅಂತಂದ್ರೆ ಡ್ರೋನ್ ಮತ್ತೆ ಸ್ಯಾಟಲೈಟ್ ಡೇಟಾ ಎರಡನ್ನೂ ಕಂಬೈನ್ ಮಾಡ್ಬಿಟ್ಟು ನಿಮಗೆ ಆ ಒಂದು ಜಿಯೋ ಸ್ಪೇಷಿಯಲ್ ಇನ್ಫಾರ್ಮೇಶನ್ ಕೊಡುವಂಥದ್ದು. ಸೊ ಅವಾಗ ಏನಾಗುತ್ತೆ ಅಂತಂದ್ರೆ ನಮಗೆ ಡಿಸಿಷನ್ ಮೇಕಿಂಗ್ ಹೆಲ್ಪ್ ಆಗುತ್ತೆ. ಸೊ ಹಾಗಾಗಿ ಸ್ಟೇಟ್ಮೆಂಟ್ ಕರೆಕ್ಟ್ ಆಗಿದೆ. ಈ ವೇದಿಕೆಯು ಕೇವಲ ಸರ್ಕಾರಿ ಇಲಾಖೆಗಳಿಗೆ ಮಾತ್ರ ಸೀಮಿತವಾಗಿದೆ. ಇಲ್ಲ, ಇದೇನ್ ಮಾಡ್ತಿದೆ ಅಂತಂದ್ರೆ ಸಿಟಿಸನ್ಸ್ ಅಥವಾ ರಿಸರ್ಚ್ ಪರ್ಪಸ್ಗೆ ಅಥವಾ ಯಾರಾದ್ರೂ ಗೌರ್ಮೆಂಟ್ ಆಫೀಷಿಯಲ್ಸ್ಗಳಾಗ್ಬೋದು, ಈ ರೀತಿಯಾಗಿ ಬೇರೆ ಬೇರೆಯವರು ಯೂಸ್ ಮಾಡಕ್ ಅವಕಾಶ ಇದೆ. ಬರೀ ಗೌರ್ಮೆಂಟ್ಗೆ ಅಂತಾನೆ ಅಲ್ಲ, ಇವನ್ ಕಾಮನ್ ಪೀಪಲ್ ಕೂಡ ಇದನ್ನು ಯೂಸ್ ಮಾಡಬಹುದು, ಇದರ ಆಕ್ಸೆಸ್ ತಗೋಬಹುದಾಗಿರುತ್ತೆ. ಸೊ ಹಾಗಾಗಿ ಈ ಸ್ಟೇಟ್ಮೆಂಟ್ ತಪ್ಪಾಗುತ್ತೆ. ಆನ್ಸರ್ ಬಂದು ಒಂದು ಮಾತ್ರ ಆಗಿದೆ. ಮುಂದಿನ ಆರ್ಟಿಕಲ್ ನೋಡಿದ್ರೆ ಬಸವಶ್ರೀ ಅವಾರ್ಡ್ ಫಾರ್ HD ದೇವೇಗೌಡ. ಏನಾಗಿದೆ ಅಂತಂದ್ರೆ ಇಲ್ಲಿ 2 ತರ ಅವಾರ್ಡ್ ಕೊಡ್ತಾರೆ. ಒಂದು ಬಸವ ಅವಾರ್ಡ್, ಒಂದು ಬಸವಶ್ರೀ ಅಂತ ಕೊಡ್ತಾರೆ, ಇನ್ನೊಂದು ಬಂದು ವಚನಶ್ರೀ ಅಂತ ಕೊಡ್ತಾರೆ. ಸೊ 2 ಅವಾರ್ಡ್ ಕೊಡುವಂಥದ್ದು. ಯಾರು ಕೊಡುವಂಥದ್ದು ಅಂತಂದ್ರೆ ಬಸವ ವೇದಿಕೆ ಅವ್ರು ಕೊಡುವಂಥದ್ದು 2 ಅವಾರ್ಡ್, ಬಸವಶ್ರೀ ಮತ್ತೆ ವಚನಶ್ರೀ ಅಂತ ಹೇಳ್ಬಿಟ್ಟು. ಈ ಸಲ ಯಾರಿಗೆ ಬಂದಿದೆ ಅವಾರ್ಡ್ ಅಂತಂದ್ರೆ ದೇವೇಗೌಡರ ತಮ್ಮ ಸೋಷಿಯಲ್ ಸರ್ವಿಸ್, ಗವರ್ನೆನ್ಸ್ ರಿಫಾರ್ಮ್ ಇದನ್ನೆಲ್ಲ ಅದನ್ನೆಲ್ಲ ಒಂದು ಓವರ್ ಆಲ್ ಆಗಿ ಸಮ್ ಅಪ್ ಮಾಡಿಬಿಟ್ಟು, ಸೊ ಅವರ ಒಂದು ಕಾಂಟ್ರಿಬ್ಯೂಷನ್ ರೆಕಗ್ನೈಸ್ ಮಾಡಿಬಿಟ್ಟು ಈ ಒಂದು ಬಸವ ವೇದಿಕೆ ಏನ್ ಮಾಡಿದೆ ಅಂತಂದ್ರೆ ಇವರಿಗೆ ಬಸವಶ್ರೀ ಅಂತೇಳಿ ಅವಾರ್ಡ್ ಕೊಟ್ಟಿರುವಂಥದ್ದು. ಬಸವಶ್ರೀ ಅಂತ ಹೇಳ್ಬಿಟ್ಟು ಯಾರು ಕೊಟ್ಟಿರುವಂಥದ್ದು, ಬಸವ ವೇದಿಕೆ, ನೆನ್ಪಿಟ್ಕೋಬೇಕು. ಸೊ ಇದ್ರಲ್ಲಿ ಏನೇನಿರುತ್ತೆ ಅಂತಂದ್ರೆ 5 ಲಕ್ಷ ಕ್ಯಾಶ್ ಇದ್ರೆ ಒಂದು ಮೊಮೆಂಟೋ ಕೂಡ ಇರುತ್ತೆ. ಸೊ ಇದು ಆಯ್ತು. ನೆಕ್ಸ್ಟ್ ಏನ್ ಮಾಡ್ತಾರೆ ಅಂತಂದ್ರೆ ಇದೇ ವರ್ಷ ಈಗ ವಚನ ಸಾಹಿತ್ಯ ಶ್ರೀ ಅಂತೇಳಿ ಒಂದು ಅವಾರ್ಡ್ ಕೊಟ್ಟಿರ್ತಾರೆ. ಯಾರಿಗೆ ಅಂತಂದ್ರೆ ಗುರುರಾಜ್ ಕರಜಗಿ ಅವರು ಕೊಟ್ಟಿರುವಂಥದ್ದು. ಗುರುರಾಜ್ ಕರಜಗಿ ಅವರು ಕೊಟ್ಟಿರುವಂಥದ್ದು. ಇದು ಒಂದು ಕ್ಯಾಶ್ ಪ್ರೈಸ್ ಇರುತ್ತೆ, ಒಂದು ಮೊಮೆಂಟ್ ಇರುತ್ತೆ. ಯಾಕೆ ಅಂತಂದ್ರೆ ಇಲ್ಲಿ ಅವರು ರೆಕಗ್ನೈಸ್ ಮಾಡಿರುವಂಥದ್ದು ಮುಖ್ಯವಾಗಿ ಸಾಹಿತ್ಯ, ವಚನ ಸಾಹಿತ್ಯ, ಬಸವಣ್ಣನವರ ಒಂದು ಫಿಲಾಸಫಿ ಮೇಲೆ ಏನೊಂದು ವಚನ ಸಾಹಿತ್ಯದಲ್ಲಿ ಕಾಂಟ್ರಿಬ್ಯೂಷನ್ ಇದೆ. ಸೊ ಅದಕ್ಕೆ ಸಂಬಂಧಪಟ್ಟ ಹಾಗೆ ಇವ್ರನ್ನ ರೆಕಗ್ನೈಸ್ ಮಾಡ್ಬಿಟ್ಟು ವಚನ ಸಾಹಿತ್ಯ ಶ್ರೀ ಅಂತ ಅವಾರ್ಡ್ ಕೊಟ್ಟಿರುವಂಥದ್ದು ಯಾರಿಗೆ, ಗುರುರಾಜ್ ಕರಜಗಿ ಅವರಿಗೆ. ಪ್ರಶ್ನೆ ಯಾವ ರೀತಿ ಬರುತ್ತೆ ಬಂದ್ರೆ ಇಂಪಾರ್ಟೆಂಟ್, ಕೆಳಗಿನ ಗಮನಿಸಿ. 2026 ವಚನ ಸಾಹಿತ್ಯ ಶ್ರೀ ಪ್ರಶಸ್ತಿಗೆ HD ದೇವೇಗೌಡರನ್ನು ಆಯ್ಕೆ ಮಾಡಲಾಗಿದೆ. 2026 ಬಸವಶ್ರೀ ಪ್ರಶಸ್ತಿಗೆ ಗುರುರಾಜ್ ಕಜರ್ಗಿ ಅವರನ್ನು ಆಯ್ಕೆ ಮಾಡಲಾಗಿದೆ. ನೋಡಕ್ಕೆ 2 ಕರೆಕ್ಟ್ ಅನ್ಸುತ್ತೆ, ಬಟ್ ಇಂಟರ್ಚೇಂಜ್ ಮಾಡಿದ್ದಾರೆ. ವಚನ ಸಾಹಿತ್ಯ ಶ್ರೀ ಕೊಟ್ಟಿರುವಂತದ್ದು ಗುರುರಾಜ್ ಕಜರ್ಗಿ ಅವರಿಗೆ, ಬಸವಶ್ರೀ ಪ್ರಶಸ್ತಿ ಬಂದಿರುವಂತದ್ದು ದೇವೇಗೌಡರಿಗೆ. ಸೊ ಹಾಗಾಗಿ ಯಾವ ಹೇಳಿಕೆಗಳು ಸರಿಯಾಗಿದೆ ಅಂತ ಹೇಳಿದರೆ 1 ಮತ್ತು 2 ಅಲ್ಲ, 2 ತಪ್ಪಾಗಿದೆ. ಮುಂದಿನ ಆರ್ಟಿಕಲ್ ನೋಡೋದಾದ್ರೆ ಫಿನಾನ್ಸ್ ಮಿನಿಸ್ಟರ್ ನಿರ್ಮಲಾ ಸೀತಾರಾಮನ್ ಗ್ರಾಂಟ್ಸ್ 5 crore ಅಂಡರ್ MP ಲ್ಯಾಡ್ ಫಾರ್ ದ NICU ಇನ್ ಶಿವಮೊಗ್ಗ. NICU ಶಿವಮೊಗ್ಗ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಏನಿದೆ, ಸೊ ಇದಕ್ಕೆ ICU ಬಗ್ಗೆ ಕೇಳಿರ್ತೀವಿ. ಇಂಟೆನ್ಸಿವ್ ಕೇರ್ ಯೂನಿಟ್ ಅಂತ ಕರಿತೀವಿ, ಇಂಟೆನ್ಸಿವ್ ಕೇರ್ ಯೂನಿಟ್ ಅಂತ. ಬಟ್ ನಿಯೋನೆಟಲ್ ಮಕ್ಕಳಿಗೆ ಅಂತ ಮಾಡಿರುವಂಥದ್ದು ನಿಯೋನೆಟಲ್ ಇನ್ಸೆಂಟಿವ್ ಕೇರ್ ಯೂನಿಟ್, ಇದನ್ನ ಡೆವಲಪ್ ಮಾಡಬೇಕು ಅಂತ ಹೇಳ್ಬಿಟ್ಟು ನಿರ್ಮಲಾ ಸೀತಾರಾಮನ್ ಅವರು ಏನ್ ಮಾಡಿದ್ದಾರೆ ಅಂತಂದ್ರೆ 5 ಕೋಟಿಯಷ್ಟು ಫಂಡ್ ನ ಸ್ಯಾಂಕ್ಷನ್ ಕೊಟ್ಟಿರುವಂತದ್ದು. ಯಾವ್ದ್ರ ಅಂಡರ್ ಕೊಟ್ಟಿರುವಂತದ್ದು, MP ಲ್ಯಾಡ್ ಅಂಡರ್ ಕೊಟ್ಟಿರುವಂತದ್ದು. ಸೊ ಹಾಗಾಗಿ ನಾವು ಎಕ್ಸಾಮ್ ದೃಷ್ಟಿಯಿಂದ MP ಲ್ಯಾಡ್ಸ್ ಬಗ್ಗೆ ತಿಳ್ಕೊಳ್ಳೋದು ಇಂಪಾರ್ಟೆಂಟ್ ಆಗುತ್ತೆ. ಪದೇ ಎಕ್ಸಾಮ್ ಅಲ್ಲಿ ಕೇಳ್ತಾನೆ ಇರ್ತಾರೆ. ಇಲ್ಲಿ ಏನಾಗುತ್ತೆ ಅಂತಂದ್ರೆ MP ಗಳನ್ನ ಐಡೆಂಟಿಫೈ ಮಾಡ್ಕೋತಾರೆ. MP ಯಾರು, ರಾಜ್ಯಸಭೆ ಮೆಂಬರ್ಸ್ ಆಗ್ಬೋದು, ಲೋಕಸಭೆ ಮೆಂಬರ್ಸ್ ಆಗ್ಬೋದು. ಸೊ ಇವುಗಳನ್ನ ಐಡೆಂಟಿಫೈ ಮಾಡ್ಬಿಟ್ಟು ಲೋಕಲ್ ಏರಿಯಾಗಳಿಗೆ ಡೆವಲಪ್ಮೆಂಟ್ ಅಂತ ಕೊಡುವಂಥದ್ದು. ಒಂದು ಲೋಕಲ್ ಏರಿಯಾಗಳನ್ನ ಐಡೆಂಟಿಫೈ ಮಾಡ್ಬಿಟ್ಟು ಅದನ್ನ ಇವ್ರಿಗೆ ಡೆವಲಪ್ಮೆಂಟ್ ಮಾಡಿ ಅಂತ ಕೊಡ್ತಾರೆ. ಯಾವ ರೀತಿ ಕೊಡ್ತಾರೆ ಅಂತಂದ್ರೆ ವರ್ಷಕ್ಕೆ 5 ಕೋಟಿ ಕೊಡ್ತಾರೆ ಆನ್ಯುವಲಿ. ಒಂದು ವರ್ಷಕ್ಕೆ 5 ಕೋಟಿ ಎಷ್ಟು ಕೊಟ್ಬಿಟ್ಟು ಡೆವಲಪ್ ಮಾಡಿ ಅಂತ ಕೇಳ್ತಾರೆ. ಈಗ MP ನಾವು ಎಷ್ಟು ತರ ನೋಡ್ತೀವಿ, MP ನಾವು 3 ತರ ನೋಡ್ತೀವಿ. ಒಂದು ಲೋಕಸಭೆ MP ಇರ್ತಾರೆ, ಆಮೇಲೆ ರಾಜ್ಯಸಭೆ MP ಇರ್ತಾರೆ, ಅದನ್ನ ಬಿಟ್ರೆ ನಾಮಿನೇಟೆಡ್ ಇರ್ತಾರೆ, ಹೌದಲ್ವಾ? ಲೋಕಸಭೆ MP ಗಳಿಗೆ ಏನ್ ಮಾಡ್ತಾರೆ ಅಂತಂದ್ರೆ ಅವರ ಒಂದು ಕಾನ್ಸ್ಟಿಟ್ಯೂನ್ಸಿಲೇ ಒಂದು ಲೋಕಲ್ ಏರಿಯಾನ ಐಡೆಂಟಿಫೈ ಮಾಡ್ಬಿಟ್ಟು ಅಲ್ಲಿ ಡೆವಲಪ್ಮೆಂಟ್ ಮಾಡಬೇಕು. ಅದಕ್ಕೆ ಅಂತ ಹೇಳ್ಬಿಟ್ಟು ವರ್ಷಕ್ಕೆ 5 ಕೋಟಿ ಕೊಡ್ತಾರೆ. ಸೊ ಅವರು ಸುಮ್ಮನೆ ಡೆವಲಪ್ಮೆಂಟ್ ಮಾಡೋದಲ್ಲ, ಅದೊಂದು ರೀತಿ ಅಸೆಟ್ ಕ್ರಿಯೇಷನ್ ಆಗಬೇಕು. ಜೊತೆಗೆ ಅಲ್ಲಿ ಒಂದು SC ST ಬುಡಕಟ್ಟು ಜನಾಂಗದವರು ಇದ್ರು ಅಂತಂದ್ರೆ ಸೊ ಅವ್ರಿಗೂ ಒಂದಷ್ಟು ಆ ಒಂದು ಬೆನಿಫಿಟ್ ರೀಚ್ ಆಗೋ ರೀತಿಯಲ್ಲಿ ಡೆವಲಪ್ಮೆಂಟ್ ಮಾಡಬೇಕಾಗುತ್ತೆ. ಸೊ ಯಾರಿಗೆ ಲೋಕಸಭೆಯಲ್ಲಿ ಅವ್ರದೇ ಆದಂತ ಕಾನ್ಸ್ಟಿಟ್ಯೂನ್ಸಿ ಕೊಡುವಂಥದ್ದು. ಇನ್ನು ರಾಜ್ಯಸಭೆ ಅಂತ ಬಂದಾಗ ಯೂಶಲಿ ಏನ್ ಮಾಡ್ತಾರೆ ಅಂದ್ರೆ ರಾಜ್ಯಸಭೆಗಳಲ್ಲಿ ಮೆಂಬರ್ಸ್ ಸ್ಟೇಟ್ ನ ರೆಪ್ರೆಸೆಂಟ್ ಮಾಡ್ತಿರ್ತಾರೆ. ಲೋಕಸಭೆಯಲ್ಲಿ ಕಾನ್ಸ್ಟಿಟ್ಯೂನ್ಸಿ ರೆಪ್ರೆಸೆಂಟ್ ಮಾಡ್ತಿದ್ರೆ ರಾಜ್ಯಸಭೆಯಲ್ಲಿ ಸ್ಟೇಟ್ ರೆಕಮೆಂಡ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ ಈಗ ನಿರ್ಮಲಾ ಸೀತಾರಾಮನ್ ಅವರೇ ತಗೊಂಡ್ರೆ ಇವರು ಕರ್ನಾಟಕದಿಂದ ಆಯ್ಕೆ ಆಗಿದ್ದು, ಕರ್ನಾಟಕದಲ್ಲಿ ಕರ್ನಾಟಕನ ರೆಪ್ರೆಸೆಂಟ್ ಮಾಡಬೇಕು ಅಂತ ಬಂದಿದ್ದು. ಇವ್ರಿಗೆ ಏನೊಂದು ಅವಕಾಶ ಇರುತ್ತೆ ಅಂತಂದ್ರೆ
ಅಂತಂದ್ರೆ ಸ್ಟೇಟ್ ರೆಪ್ರೆಸೆಂಟ್ ಮಾಡೋದ್ರಿಂದ ಸ್ಟೇಟ್ ಅಲ್ಲೇ ಯಾವ್ದಾದ್ರು ವಿತ್ ಇನ್ ಸ್ಟೇಟ್ ಯಾವ್ದಾದ್ರು ಒಂದು ಲೊಕೇಶನ್ ಐಡೆಂಟಿಫೈ ಮಾಡಬಹುದಾಗಿರುತ್ತೆ. ಈಗ ನಿರ್ಮಲಾ ಸೀತಾರಾಮನ್ ಅವರು ಕರ್ನಾಟಕದಿಂದ ಆಯ್ಕೆ ಆಗಿದ್ದಾರೆ ರಾಜ್ಯಸಭೆಗೆ. ಸೊ ಹಾಗಾಗಿ ಅವರು ಶಿವಮೊಗ್ಗದಲ್ಲಿರುವಂತಹ ಒಂದು ಹಾಸ್ಪಿಟಲ್ NIC ನ ತರಬೇಕು ಅಂತ ಪ್ಲಾನ್ ಮಾಡುವಂಥದ್ದು. ಸೊ ವಿತ್ ಇನ್ ಸ್ಟೇಟ್ ಇವರು ಆಯ್ಕೆ ಮಾಡ್ಕೊಂಡು ಡೆವಲಪ್ಮೆಂಟ್ ಮಾಡಬಹುದಾಗಿರುತ್ತೆ. ನಾಮಿನೇಟೆಡ್ ಮೆಂಬರ್ಸ್ ಏನಿರ್ತಾರಲ್ಲ, ಸೊ ಎನಿವೇರ್ ವಿತ್ ಇನ್ ಇಂಡಿಯಾದಲ್ಲಿ ಯಾವ್ದಾದ್ರು ಒಂದು ಲೊಕೇಶನ್ ಐಡೆಂಟಿಫೈ ಮಾಡ್ಕೊಂಡು ಸೊ ಅವರು ಆ ಏರಿಯಾದಲ್ಲಿ ಡೆವಲಪ್ಮೆಂಟ್ ಮಾಡಬೇಕಾಗುತ್ತೆ. ಸೊ ಅವ್ರಿಗೂ ಕೂಡ 5 ಕೋಟಿ ಕೊಡ್ತಾರೆ ಒಂದು ವರ್ಷಕ್ಕೆ. ಸರಿ, ಈಗ ಒಂದು ಕ್ವಶನ್ ರೈಸ್ ಆಗೋದು ಅಂತಂದ್ರೆ ವರ್ಷಕ್ಕೆ 5 ಕೋಟಿ ಕೊಡ್ತಾನೆ ಇರ್ತಾರೆ, 5 ಕೋಟಿ ಒಂದು ವರ್ಷಕ್ಕೆ ಬಳಕೆ ಆಗ್ಲಿಲ್ಲ, ಅವಾಗ ಏನ್ ಮಾಡುವಂತದ್ದು? ಸೊ ಅದೇನ್ ಮಾಡ್ತಾರೆ ಅಂತಂದ್ರೆ ಮುಂದಿನ ವರ್ಷನೇ ಕ್ಯಾರಿ ಆಗುತ್ತೆ. ಅಂದ್ರೆ ಇದು ನಾನ್ ಲ್ಯಾಪ್ಸೆಬಲ್, ಇದೊಂದು ನಾನ್ ಲ್ಯಾಪ್ಸೆಬಲ್ ಫಂಡ್ ಆಗಿರುತ್ತೆ. ಸೊ ಹಾಗಾಗಿ ಕ್ಯಾರಿ ಮಾಡ್ತಾ ಹೋಗುತ್ತೆ. ಸೊ ಇಷ್ಟೆಲ್ಲ ಡಿಸ್ಕಸ್ ಮಾಡ್ತಾ ಇದೀವಿ. ಇಷ್ಟು ಇಂಪಾರ್ಟೆನ್ಸ್ ಇರುವಂತ ಈ MPLAD ಸ್ಕೀಮ್ ನ ಮಾನಿಟರ್ ಮಾಡುವಂತದ್ದು ಯಾರು ಅಥವಾ ತಂದಿರುವಂತದ್ದು ಯಾರು? ಇದನ್ನ ಒಂದು ಮಾನಿಟರ್ ಮಾಡುವಂತ ನೋಡಲ್ ಮಿನಿಸ್ಟ್ರಿ ಯಾವುದು ಅಂತಂದ್ರೆ ಮಿನಿಸ್ಟ್ರಿ ಆಫ್ ಸ್ಟ್ಯಾಟಿಸ್ಟಿಕ್ಸ್ ಅಂಡ್ ಪ್ರೋಗ್ರಾಮ್ ಇಂಪ್ಲಿಮೆಂಟೇಷನ್. ಇವರು 1993 ಅಥವಾ 94 ಈ ಟೈಮ್ ಅಲ್ಲೇನೆ ಈ ಒಂದು MPLAD ಅಂತ ಒಂದು ಸ್ಕೀಮ್ ನ ತಂದ್ಬಿಟ್ಟು ಈ ರೀತಿ ಇಂಪ್ಲಿಮೆಂಟೇಷನ್ ಮಾಡ್ತಿರುವಂತದ್ದು. ತುಂಬಾ ಇಂಪಾರ್ಟೆಂಟ್ ಎಕ್ಸಾಮ್ ದೃಷ್ಟಿನಲ್ಲಿ ಈ ಸ್ಕೀಮ್ MPLAD ಸ್ಕೀಮ್ ಆಗುತ್ತೆ. ಪ್ರಶ್ನೆ ಯಾವ ರೀತಿ ಬರ್ಬೋದು? ಮತ್ತೆ ಏನೊಂದು ಆಗುತ್ತಲ್ಲ ಕನ್ಸ್ಟ್ರಕ್ಷನ್, ಈ ಸಾಕ್ಷಿ 2023 ಈ ಸಾಕ್ಷಿ ಡೆವಲಪ್ ಅಲ್ಲಿ ಏನಾದ್ರು ಇಂಪ್ರೂವ್ಮೆಂಟ್ ಆಗಿದೆ ಅಂತ ಗೊತ್ತಾಗಬೇಕಲ್ಲ. ಸೊ ಅದ್ರ ಮೂಲಕ ಅಪ್ಡೇಟ್ ಮಾಡ್ತಾ ಹೋಗ್ತಾರಂತೆ. ಪ್ರಶ್ನೆ ಯಾವ ರೀತಿ ಬರುತ್ತೆ? MPLAD ಗೆ ಸಂಬಂಧಿಸಿದ ಕೆಳಗೆ ಹೇಳಿಕೆಗಳನ್ನು ಗಮನಿಸಿ. MPLAD ಎಂಬುದು 1993 ಪ್ರಾರಂಭಿಸಲಾದ ಕೇಂದ್ರ ವಲಯದ ಸೆಂಟ್ರಲ್ ಸೆಕ್ಟರ್ ಸ್ಕೀಮ್. ಹೌದು, 100% ಸೆಂಟ್ರಲ್ ಕೊಡುವಂಥದ್ದು. ಹಾಗಾಗಿ ಇದೊಂದು ಸೆಂಟ್ರಲ್ ಸೆಕ್ಟರ್ ಸ್ಕೀಮ್ ಆಗಿದೆ. ಕರೆಕ್ಟ್ ಆಗಿದೆ. 1 ವರ್ಷದೊಳಗಡೆ ಬಳಸದಿದ್ದರೆ MPLADs ನ ಅಡಿಯಲ್ಲಿ ಹಣವು ರದ್ದಾಗುತ್ತದೆ. ಇಲ್ಲ, ಇದೊಂದು ನಾನ್ ಲ್ಯಾಪ್ಸಬಲ್ ಫಂಡ್, ರದ್ದಾಗುವುದಿಲ್ಲ. ರಾಜ್ಯಸಭೆಯ ಸದಸ್ಯರು ಭಾರತದ ಎಲ್ಲಿಯಾದರೂ ಕಾಮಗಾರಿಗಳನ್ನು ಶಿಫಾರಸು ಮಾಡಬಹುದು. ರಾಜ್ಯಸಭೆಯ ಸದಸ್ಯರಿಗೆ ಆ ರಾಜ್ಯದಲ್ಲೇ ಕೊಡುವಂಥದ್ದು. ಸೊ ಹಾಗಾಗಿ ಎಲ್ಲಿ ಬೇರೆ ಕಡೆ ಎಲ್ಲ ಕೊಡೋದಿಲ್ಲ. ಸೊ ವಿತ್ ಇನ್ ಸ್ಟೇಟ್ ಅವ್ರು ರೆಕಗ್ನೈಸ್ ಮಾಡಬೇಕಾಗುತ್ತೆ. ಈ ಸ್ಟೇಟ್ಮೆಂಟ್ ತಪ್ಪಾಗುತ್ತೆ. ಸೊ ಆನ್ಸರ್ ಬಂದು ಒಂದು ಮಾತ್ರ. ರಾಜ್ಯಸಭೆ ನಾಮಿನೇಟೆಡ್ ಮೆಂಬರ್ಸ್ಗೆ ಆಲ್ ಓವರ್ ಇಂಡಿಯಾ ಎಲ್ಲಿ ಬೇಕಿದ್ರೆ ಸೆಲೆಕ್ಟ್ ಮಾಡಬಹುದು. ರಾಜ್ಯಸಭೆ ಮೆಂಬರ್ ಅಂತ ಬಂದಾಗ ಅವ್ರ ಸ್ಟೇಟ್ ಅಲ್ಲೇ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಓಕೆ, ಇಷ್ಟು ಆರ್ಟಿಕಲ್ ಸೆಷನ್ ಮುಗಿಸೋಣ. ಮುಂದಿನ ಒಂದು ಸೆಷನ್ ಅಲ್ಲಿ ಇನ್ನೊಂದಷ್ಟು ಆರ್ಟಿಕಲ್ಗಳನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. ಥ್ಯಾಂಕ್ ಯು.